The first topic, the introduction to economics. ಅರ್ಥಶಾಸ್ತ್ರದ ಪರಿಚಯ. What exactly we need to discuss in this whole topic of introduction? The first one is the evolution part of economics. ಅದರ ವಿಕಸನ ಹೇಗಾಯಿತು? ಅರ್ಥಶಾಸ್ತ್ರದ ವಿಕಸನ, ಎವಲ್ಯೂಷನ್. Then why we need to study economics? Why economics? ಅರ್ಥಶಾಸ್ತ್ರವನ್ನು ಯಾಕೆ ಓದಬೇಕು, ಅದರ ಮಹತ್ವ ಏನು? ಸೊ ವೈ ಅನ್ನುವಂಥದ್ದು ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟಡಿಂಗ್ ದ ಎಕನಾಮಿಕ್ಸ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್? ವೈ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ದ ಸಿಗ್ನಿಫಿಕೆನ್ಸ್. ಅರ್ಥಶಾಸ್ತ್ರದ ಮಹತ್ವ ಏನು, ಯಾಕೆ ಓದಬೇಕು ಅರ್ಥಶಾಸ್ತ್ರ ಅನ್ನುವಂಥದ್ದನ್ನು ನೋಡ್ತೇವೆ. ದೆನ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಅಪ್ರೋಚಸ್ ಟು ಸ್ಟಡಿ ಎಕನಾಮಿಕ್ಸ್. The various approaches to study the economics. ಅರ್ಥಶಾಸ್ತ್ರವನ್ನು ಓದುವ ವಿಧಾನಗಳು ಅಥವಾ ಅರ್ಥಶಾಸ್ತ್ರದ ವಿಧಾನಗಳು ಅಂತ ಕರಿತೀವಿ ನಾವು. ವಿಧ ಬೇರೆ, ವಿಧಾನ ಬೇರೆ. ಸೊ ಅರ್ಥಶಾಸ್ತ್ರದ ವಿಧಾನಗಳು ಅಂತ ಕರಿತೀವಿ. ಅಂಡ್ ಎಸ್ಪೆಷಲಿ ಇದರಲ್ಲೇ ಆಲ್ರೆಡಿ ಕ್ವಶನ್ಸ್ ಬಂದಿದೆ. ಒನ್ ಈಸ್ ದ ಕೀನಿಷಿಯನ್ ಅಪ್ರೋಚ್ ಅಂತ ಹೇಳಿ ಕರಿತೇವೆ. And second one is nothing but the classical approach. ಕೇನ್ಸ್ ತತ್ವ ಅಂತ ಹೇಳಿ ಕರಿತೀವಿ. ಎರಡನೇದ್ದು ಸ್ವಾಭಾವಿಕ ವಿಧಾನ ಅಂತ ಹೇಳಿ ಕರಿತೀವಿ. ಕೇನ್ಸ್ ವಿಧಾನ, ಸ್ವಾಭಾವಿಕ ವಿಧಾನ. And next we need to discuss the definition of economics. ಅಗೇನ್ ಇದ್ರ ಮೇಲೇನೂ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿದೆ ಆಲ್ರೆಡಿ. ದ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ಬೈ ವೇರಿಯಸ್ ಎಕನಾಮಿಸ್ಟ್ಸ್. ವಿವಿಧ ಅರ್ಥಶಾಸ್ತ್ರಜ್ಞರುಗಳು ತಮ್ಮದೇ ಆದಂತ ರೀತಿಯಲ್ಲಿ ಅರ್ಥಶಾಸ್ತ್ರವನ್ನ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಕರಿತೀವಿ. ಯಾರು ಯಾವ ರೀತಿಯಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಸ್ಟಾರ್ಟಿಂಗ್ ವಿತ್ ಯಾವುದು? ಕೌಟಿಲ್ಯ, ಆಡಮ್ ಸ್ಮಿತ್ ರಿಂದ ಹಿಡಿದು ದ ಟಿಲ್ ಡೇಟ್ ವರೆಗೆ ಯಾರು ದ ನೋಬೆಲ್ ಪುರಸ್ಕಾರವನ್ನು ಪಡೆದುಕೊಂಡಿರುವಂತ ಯಾರು? ಅಮರ್ತ್ಯ ಸೇನ್, ಭಾರತದಿಂದ. ಸೊ ಅಲ್ಲಿಯವರೆಗೆ ದ ವೇರಿಯಸ್ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ಅನ್ನ ನೋಡ್ಕೊಂಡು ಬರ್ತೀವಿ ನಾವು. ಅಂಡ್ ಅದರಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಸ್ಟೇಟ್ ಫಾರ್ವರ್ಡ್ ಕ್ವಶನ್ಸ್ ಬಹಳಷ್ಟು ಬಾರಿ ಕೇಳಿದಾನೆ. ಅದು ಏನು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ. ದೆನ್ ವಿ ನೀಡ್ ಟು ಡಿಸ್ಕಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದ ಎಕನಾಮಿ, ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಥಿಯರೀಸ್. ಬೇಡಿಕೆ ಮತ್ತು ಪೂರೈಕೆಯ ನಿಯಮಗಳು. ಸೊ ಅದರಲ್ಲಿ ಮೂರು ತತ್ವಗಳನ್ನ ನೋಡ್ತೀವಿ ನಾವು: ಬೇಡಿಕೆ, ಪೂರೈಕೆ ಅಂಡ್ ಎರಡನ್ನು ಕಂಬೈನ್ ಮಾಡಿ ಹೇಳ್ತೇವೆ. ಡಿಮ್ಯಾಂಡ್ ಥಿಯರಿ, ಸಪ್ಲೈ ಥಿಯರಿ, ಅಂಡ್ ಥರ್ಡ್ ಒನ್ ಇಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಥಿಯರಿ, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಟು ಅಂಡರ್ಸ್ಟ್ಯಾಂಡ್ ದ ಹೋಲ್ ಎಕನಾಮಿ. ಸಂಪೂರ್ಣ ಅರ್ಥವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂತ ಏಕೈಕ ನಿಯಮ ಇದು, ಬೇಡಿಕೆ ಮತ್ತು ಪೂರೈಕೆ ನಿಯಮ. ಅದಕ್ಕೆ ಇದನ್ನ ಥಿಯರಿ ಆಫ್ ಎಕನಾಮಿಕ್ಸ್ ಅಂತಾನು ಕರಿತೀವಿ ನಾವು. ಅರ್ಥಶಾಸ್ತ್ರದ ಸಿದ್ಧಾಂತ ಅಂತಾನು ಕರಿತೀವಿ. ಬೇಡಿಕೆ ಮತ್ತು ಪೂರೈಕೆ ಸಿದ್ಧಾಂತ ಅಥವಾ ಅರ್ಥಶಾಸ್ತ್ರದ ಸಿದ್ಧಾಂತ ಅಂತಾನು ಕರಿತೀವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ವಿ ನೀಡ್ ಟು ಡಿಸ್ಕಸ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ದ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಹಾಗೂ ಅದರ ವಿಧಗಳು. ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ದ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು ಅಂಡ್ ಅದರ ವಿಧಗಳು ಯಾವ್ಯಾವು ಅಂತೇಳಿ ಚರ್ಚೆ ಮಾಡ್ತೇವೆ. ಆಫ್ಟರ್ ದಟ್ ವಿ ನೀಡ್ ಟು ಡಿಸ್ಕಸ್ ದ ಬ್ರಾಂಚಸ್ ಅಂಡ್ ಟೈಪ್ಸ್ ಆಫ್ ಎಕನಾಮಿಕ್ಸ್.
ದ ಬ್ರಾಂಚಸ್ ಅಂಡ್ ಟೈಪ್ಸ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಶಾಖೆಗಳು ಮತ್ತು ವಿಧಗಳು ಅಂತೇಳಿ ಕರಿತೀವಿ. ಅರ್ಥಶಾಸ್ತ್ರದ ಶಾಖೆಗಳು ಮತ್ತು ವಿಧಗಳು. ನೆಕ್ಸ್ಟ್, ದ ಕ್ಲಾಸಿಫಿಕೇಶನ್ ಆಫ್ ಕಂಟ್ರೀಸ್. ರಾಷ್ಟ್ರಗಳ ವರ್ಗೀಕರಣ. ರಾಷ್ಟ್ರಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಕಂಟ್ರೀಸ್. And finally, we need to discuss the circular flow of economy. ಆರ್ಥಿಕತೆಯ ವ್ಯಾಪಕ ಚಕ್ರ. ಆರ್ಥಿಕತೆಯ ವ್ಯಾಪಕ ಚಕ್ರ, circular flow of the economy. So these are the topics which we need to discuss in this first chapter of introduction. ಅದರ ಪರಿಚಯದಲ್ಲಿ ಇವೆಲ್ಲ ಅಂಶಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ಕೊಂಡು ಬರಬೇಕು. ಸೊ ನೇರವಾಗಿ ನಿಮ್ಮ ಬುಕ್ ಒಳಗಡೆ ಎಲ್ಲಿ ಹೋಗ್ಬಿಟ್ಟ ನಾವು ಆಥರ್ ಬುಕ್ಸ್ ಅಲ್ಲಿ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ನೇರವಾಗಿ ಹೇಳ್ಕೊಂತ ಹೋಗ್ಬಿಟ್ಟ ನಾವು. ಬಟ್ ಅದು ಅರ್ಥ ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕು ನಾವು. ಸೊ ಫಸ್ಟ್ ಆಫ್ ಆಲ್, ಹೌ ಎಕ್ಸಾಕ್ಟ್ಲಿ ದ ಟರ್ಮ್ ಎಕನಾಮಿಕ್ಸ್ ವಾಸ್ ಎವಾಲ್ವ್ಡ್. ಅದರ ವಿಕಸನ ಎಲ್ಲಿ ಆಯ್ತು, ಹೇಗೆ? How the term economics was evolved. Yes, madam. First time it was evolved in the Greek. Initially it was evolved in the Greek. A Greek alli, especially it was used as a term, economia. Initially it was a Greek term evolved from the economia. ಐಕೋನೋಮಿಯಾ ಎಂಬ ಗ್ರೀಕ್ ಪದದಿಂದ ಮೊದಲ ಬಾರಿಗೆ ವಿಕಸನಗೊಳ್ಳುವಂತದನ್ನು ನೋಡ್ತೀವಿ. ಸೊ ಅದನ್ನೇ ಏನ್ ಹೇಳ್ತೀವಿ ನಾವು, ದ ಐಕೋನೋಮಿಯಾವನ್ನ ಇಟ್ ವಾಸ್ ಸ್ಪ್ಲಿಟೆಡ್ ಇಂಟು ಟೂ ಟರ್ಮ್ಸ್. ಅದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಆ ಪದವನ್ನ ಎರಡು ರೀತಿಯಲ್ಲಿ ವಿಭಜನೆಗೊಳಿಸುವಂತದನ್ನ ನೋಡ್ತೇವೆ. ದ ಒನ್ ವಾಸ್ ಐಕೋಸ್ ಅಂಡ್ ಸೆಕೆಂಡ್ ಒನ್ ವಾಸ್ ನೋಮೋಸ್. ದ ಫಸ್ಟ್ ಒನ್ ವಾಸ್ ಐಕೋಸ್. ಐಕೋನೋಮಿಯಾ ಅನ್ನುವಂಥ ಪದವನ್ನೇ ಎರಡು ರೀತಿಯಲ್ಲಿ ವಿಭಜನೆ ಮಾಡಲಾಗುತ್ತೆ, ಐಕೋಸ್ ಮತ್ತು ನೋಮೋಸ್ ಅಂತೇಳಿ ಕರಿತೀವಿ. ಸೊ ಇದರ ಅರ್ಥ ಏನು ಇವಾಗ? ದ ಐಕೋಸ್, ಅಕಾರ್ಡಿಂಗ್ ಟು ದ ಗ್ರೀಕ್ ಟರ್ಮಿನಾಲಜಿ, ದ ಐಕೋಸ್ ವಿಚ್ ಇಸ್ ನಥಿಂಗ್ ಬಟ್ ಹೌಸ್ ಅಂತೇಳಿ ನೋಡ್ತೇವೆ. ಐಕೋಸ್ ಎಂದರೆ ಮನೆ ಅಂತೇಳಿ ಕರಿತೀವಿ ಅಥವಾ ಗೃಹ ಅಂತೇಳಿ ಕರಿತೀವಿ. ಅಂಡ್ ನೋಮೋಸ್ ಅಂದ್ರೆ ವಿಚ್ ಇಸ್ ಮ್ಯಾನೇಜ್ಮೆಂಟ್. ನೋಮೋಸ್ ಎಂದರೆ ನಿರ್ವಹಣೆ ಅಂತೇಳಿ ಕರಿತೀವಿ. ಐಕೋಸ್ ಎಂದರೆ ಮನೆ ಅಥವಾ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ. ಸೊ ಹಾಗಾಗಿ ಐಕೋನೋಮಿಯಾ ಅನ್ನುವಂಥದ್ದನ್ನ ಯೂಶಲಿ ಏನೋ ದ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಅಂತ ಕರಿತೀವಿ. ಇದೇ ಎಕ್ಸಾಕ್ಟ್ ಗ್ರೀಕ್ ಟರ್ಮಿನಾಲಜಿ ಐಕೋನೋಮಿಯಾವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಾಗ ಅದು ಏನಾಗುತ್ತೆ, ಎಕನಾಮಿಕ್ಸ್ ಅಂತ ನೋಡ್ತಾ ಇದೀವಿ. ಐಕೋನೋಮಿಯಾ ವಾಸ್ ಏನು ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ ವರ್ಷನ್ ಅಂತ ಬಂದಾಗ ಇಟ್ ವಾಸ್ ಏನು ಎಕನಾಮಿಕ್ಸ್ ಅಂತ ಹೇಳ್ತೇವೆ ನಾವು. ಗ್ರೀಕ್ ಪದದಿಂದ ಏನು ಗ್ರೀಕ್ ಪದದಿಂದ ಏನು ಟ್ರಾನ್ಸ್ಲೇಟ್ ಮಾಡಿದಾಗ ಇಂಗ್ಲಿಷದಲ್ಲಿ ಅನುವಾದ ಮಾಡಿದಾಗ ಇಂಗ್ಲಿಷ್ ನಲ್ಲಿ ಅದನ್ನ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ನಾವು, ಎಕನಾಮಿಕ್ಸ್ ಅಂತ ಕರಿತೇವೆ. ಈಗ ಎಕನಾಮಿಕ್ಸ್ ಅನ್ನುವಂಥದ್ದನ್ನ ಮೀನಿಂಗ್ ಏನಾಗತ್ತೆ ಇವಾಗ, ಇಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಅಂತ ಕರಿತಾ ಇದ್ದೀವಿ. ಮನೆಯ ನಿರ್ವಹಣೆಯನ್ನ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತಾ ಇದೆ. The economics, it was translated into English in the form of economics, so which means the economics, which means the management of house. The management of the house. ಮನೆಯ ನಿರ್ವಹಣೆಯನ್ನೇ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅಂಡ್ ಹಾಗೆ ಕರಿಬಹುದಾ ನಾವು ಅರ್ಥಶಾಸ್ತ್ರವನ್ನ ಮನೆಯ ನಿರ್ವಹಣೆ ಅಂತೇಳಿ ಹೇಳಬಹುದಾ?
ಅಕಾರ್ಡಿಂಗ್ ಟು ದ ಗ್ರೀಕ್ ಟರ್ಮಿನಾಲಜಿ ಹೌದು ಕರಿಬಹುದು. ಬಟ್ ಈಗ ಸಾಮಾನ್ಯವಾಗಿ ಅಂದ್ರೆ ಇದು ರಾಂಗ್ ಅಂತ ಅರ್ಥನ? ಬಟ್ ಇದು ಅಕಾರ್ಡಿಂಗ್ ಟು ದ ವೇರಿಯಸ್ ಏನೋ ಟರ್ಮಿನಾಲಜಿ ಪ್ರಕಾರನೇ ಹೇಳ್ತಾ ಇದೀವಲ್ಲ, ಅಲ್ಲಿಯ ವೈಜ್ಞಾನಿಕವಾಗಿನೇ ಹೇಳ್ತಿರುವಂತದ್ದಲ್ವಾ? ದ ವೇರಿಯಸ್ ಎಕನಾಮಿಸ್ಟ್ ಹ್ಯಾಸ್ ಗಿವನ್ ದಟ್ ಥಿಯರಿ ಆಫ್ ದ ಮ್ಯಾನೇಜ್ಮೆಂಟ್ ಆಫ್ ಹೌಸ್ ಅಂತೇಳಿ, ಸುಮ್ನೆ ಅಂತೂ ಹೇಳ್ತಾ ಇಲ್ವಲ್ಲ. ಸೊ ಹಾಗಿದ್ದಾಗ ಮ್ಯಾನೇಜ್ಮೆಂಟ್ ಆಫ್ ದಿ ಹೌಸ್ ಅಂತ ಯಾಕೆ ಕರಿತಾ ಇದೀವಿ ನಾವು ಎಕನಾಮಿಕ್ಸ್ ಅನ್ನ? ವೈ ದ ಟರ್ಮ್ ಎಕನಾಮಿಕ್ಸ್ ವಾಸ್ ನೌನ್ ಆಸ್ ದ ಮ್ಯಾನೇಜ್ಮೆಂಟ್ ಆಫ್ ಹೌಸ್? ಯಾಕೆ ಕರಿಬಹುದು ಅದನ್ನ? ಅವರೇ ಹೇಳ್ತಿದ್ದಾರೆ ಮನೆಯ ನಿರ್ವಹಣೆಯನ್ನೇ ಅರ್ಥಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಅವರೇ. ಆದ್ರೆ ಹೇಗೆ ಅನ್ನುವಂಥದ್ದನ್ನ ನಾನು ಕೇಳ್ತಾ ಇದ್ದೀನಿ. ಮನೆಯ ನಿರ್ವಹಣೆಯನ್ನ ಅರ್ಥಶಾಸ್ತ್ರ ಅಂತ ಕರೀಲಿಕ್ಕೆ ಸಾಧ್ಯನಾ? ಕರೆಕ್ಟ್ ಕರೆಕ್ಟ್ ಹೇಳಿ ಮೇಡಮ್. ಈಗ ವೆರಿ ಸಿಂಪಲ್ ಆಗಿ, ಈಗ ನಿಮ್ಮ ಪ್ರಕಾರ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ ಅಂದ್ರೆ ಅರ್ಥ ಏನು? ಇಲ್ಲಿ ನಾವು ಇನ್ನೊಂದು ಟರ್ಮ್ ಡಿಸ್ಕಸ್ ಮಾಡಬೇಕಾಗಿತ್ತು, ಏನೋ ದ ಡಿಫ್ರೆನ್ಸ್ ಬಿಟ್ವೀನ್ ಎಕನಾಮಿಕ್ಸ್ ಅಂಡ್ ಎಕನಾಮಿ, ಅದೊಂದು ಆಡ್ ಮಾಡ್ರಿ. ಎಕನಾಮಿಕ್ಸ್ ವರ್ಸಸ್ ಎಕನಾಮಿ. ಸೊ ಇಲ್ಲಿ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರ ಹಾಗಂದ್ರೆ ಅರ್ಥ ಏನು ಸಾಮಾನ್ಯವಾಗಿ? ಅದರ ಅರ್ಥ ಏನ್ ಹೇಳುತ್ತೆ? ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಎಕನಾಮಿ? ಸಾಮಾನ್ಯವಾಗಿ ಅದರ ಅರ್ಥ ಏನು? ನಿಮಗೇನ್ ಗೊತ್ತಾ? ಅಥವಾ ಸಾಮಾನ್ಯವಾಗಿ ಉಪಯೋಗ ಮಾಡ್ತಿರ್ತೀವಲ್ಲ ನಾವು, ಆರ್ಥಿಕತೆ ಆರ್ಥಿಕತೆ ಅಂತೇಳಿ, ಏನ್ ಅದರ ಅರ್ಥ ಇನ್ ಜನರಲ್ ಟರ್ಮ್ಸ್? ಎಸ್ ಕರೆಕ್ಟ್ ಹೇಳಿ ಮೇಡಮ್. ಹಣಕಾಸು ಹೌದಾ? ಇಟ್ ಈಸ್ ಅ ಮನಿ ಹೌದಾ? ಇಟ್ ಈಸ್ ಅ ಫೈನಾನ್ಸ್. ದ ಎಕನಾಮಿಕ್ಸ್ ವಿಚ್ ಮೀನ್ಸ್ ಇಟ್ ಈಸ್ ದ ಫೈನಾನ್ಸ್ ಹೌದಾ? ಆರ್ ಸಿಂಪ್ಲಿ ಇನ್ ಜನರಲಿ ವಿ ಕ್ಯಾನ್ ಸೇ ಇಟ್ ಈಸ್ ಅ ಮನಿ, ದ ಫ್ಯಾಕ್ಟರ್ ಆಫ್ ಮನಿ. ಹೌದಾ ಅಲ್ವಾ? ಹಣವನ್ನೇ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ. ಹಾಗಿದ್ದಾಗ ಮನೆಯ ನಿರ್ವಹಣೆಯನ್ನ ಆರ್ಥಿಕತೆ ಅಂತ ಹೇಗೆ ಕರೆಯಲಿಕ್ಕೆ ಸಾಧ್ಯ? ಇದು ನಾವು ಹೇಳ್ತಾ ಇಲ್ಲ, ಆಲ್ರೆಡಿ ಹೇಳಿದ್ದಾರೆ. So for the management of the house, ultimately it requires the money. Without the money, we can't handle the situations of the ಯಾವುದು ಹೌಸ್ ಹೌದಾ? ಮನೆಯಲ್ಲಿ ನಮ್ಗೆ ಏನೇ ಬೇಕಿದ್ರು ಸಹ ಅದಕ್ಕೆ ಬೇಕಾಗಿದ್ದೇನು? ನಮ್ಮ ಅವಶ್ಯಕತೆಗಳನ್ನ, ಬೇಡಿಕೆಗಳನ್ನ, ಏನು ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಬೇಕು ಅಂದ್ರೆ ಹಣ ಬೇಕೇ ಬೇಕಲ್ವಾ? ಅದಕ್ಕೆ ನಾವು ಇತ್ತೀಚಿನ ಸಂದರ್ಭದಲ್ಲಿ ಹೇಳ್ತೀವಲ್ವಾ, ಇತ್ತೀಚಿನ ಸಂದರ್ಭಕ್ಕೆ ಹಣ ಅಂತ ಯಾವಾಗ ಬಂತಲ್ವಾ, ಅವಾಗಿನಿಂದ ಏನ್ ನೋಡ್ತೀವಿ ನಾವು? ಹಣ ಇಲ್ಲದೆ ಇರುವಂತವ್ರು ಹೆಣಕ್ಕೆ ಸಮ ಅಂತ ಹೇಳ್ತೀವಲ್ವಾ ನಾವು. He is like a dead body ಅಲ್ವಾ? ಇಫ್ ಯು ಡೋಂಟ್ ಹ್ಯಾವ್ ದ ಮನಿ ಅಂದ್ರೆ ಯು ವಿಲ್ ನಾಟ್ ಬಿನ್ ರೆಕಗ್ನೈಸ್ಡ್. ಹೌದಾ ಅಲ್ವಾ? ಈಗಲೂ ನೋಡ್ರಿ ನೀವು, ನಾವು ಯು ಆರ್ ಡಿಪೆಂಡೆಂಟ್ ಆನ್ ಯುವರ್ ಪೇರೆಂಟ್ಸ್ ಅಂದಾಗ, ನೀವಾಗೆ ನಿಮ್ಮ ರಿಲೇಟಿವ್ಸ್ ಗಳಿಗೆ ಯಾರಿಗಾರು ಫೋನ್ ಹಚ್ಚಿ ನೋಡ್ರಿ, 10 ಸಲ ಫೋನ್ ಮಾಡಿದ್ರು ಒಂದ್ಸಲಿನೂ ಪಿಕ್ ಮಾಡಲ್ಲ. ಅಬ್ಸರ್ವ್ ಮಾಡಿದ್ರೆ ಯಾವತ್ತಾದ್ರು? ನಿಮ್ ಫೋನ್ಗಳಿಗೆ ಅಷ್ಟು ಬೇಗ ರಿಯಾಕ್ಟ್ ಮಾಡಲ್ಲ ಅವ್ರು, ರೆಸ್ಪಾಂಡೇ ಮಾಡಲ್ಲ. ಅದೇ ಯಾರಾದ್ರು ನಾಳೆ ನೀವು ಆಫೀಸರ್ ಆದ್ಮೇಲೆ ನೀವು ಫೋನ್ ಹಚ್ಚದೇ ಇದ್ರು ಅವರೇ ಫೋನ್ ಹಚ್ತಾರೆ. ಹೌದಾ ಅಲ್ವಾ? ಕಾಮನ್ ಅಲ್ವಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಅಥವಾ ನೀವು ಇನ್ನು ಜಾಬ್ ಅಲ್ಲಿ ಇಲ್ವಲ್ಲ, ಬೇಕಾದ್ರೆ ನೋಡಿ, ನೀವು ಯಾರು ನಿಮ್ಮ ತಂದೆ ತಾಯಿಗಳನ್ನೇ ನೋಡ್ರಿ, ಅಥವಾ ನೀವಾದ್ರೂ ನೋಡ್ರಿ, ನಿಮಗೆ ಯಾರನ್ನೋ ಅವಲಂಬನೆ ಆಗಿದ್ರು ಅಂತಂದ್ರೆ ಅವ್ರ ಫೋನ್ ಬಂದಾಗ ನೀವು ರಿಸೀವ್ ಮಾಡಲ್ಲ, ಈಸಿಯಾಗಿ ರೆಸ್ಪಾಂಡ್ ಮಾಡೋದೇ ಇಲ್ಲ. ಅದೇ ಯಾರಾದ್ರೂ ಒಬ್ಬ ಆಫೀಸರ್ ನಿಮಗೆ ಫೋನ್ ಮಾಡಿದಾಗ ಫೋನ್ ಮಾಡೋದೇ ಬೇಡ, ನೀವೇ ಅವ್ರಿಗೆ ಫೋನ್ ಹಚ್ತಿರ್ತೀರಲ್ವಾ? ಯಾರನ್ನೋ ನಿಮ್ಮ ರಿಲೇಟಿವ್ಸ್ ಗಳು ಗೊತ್ತಿರೋರು ಯಾರಾದ್ರೂ ಆಫೀಸರ್ ಆಗಿದ್ರು ಅಂದ್ರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು ಅಂದ್ರೆ ಅವ್ರಿಗೆ ಹಚ್ತಿರ್ತಿರಲ್ಲ ನಿರಂತರವಾಗಿ. ಅದೇ ನಿಮ್ಮ ಕುಟುಂಬದಲ್ಲಿ ರೈತರು ಯಾರನ್ನು ಇದ್ರು ಅಂತಂದ್ರೆ, ಏನೋ ಏನೋ ಕೃಷಿ ವಲಯದಲ್ಲಿ ಯಾರನ್ನು ತೊಡಗಿದ್ರು ಅಂತಂದ್ರೆ ಅವರಿಗೆ ಫೋನ್ ಹಚ್ಚಿ ಮಾತಾಡ್ತಾ ಇದ್ದೀರಾ? ಬಹಳ ಸಿಂಪಲ್ ಹೇಳತ್ತೀನಿ ನಾನು, ಬೇರೆದು ಯಾವ್ದು ತಗೊಳ್ತಾ ಇಲ್ಲ. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಯು ವಿಲ್ ಮೇಕ್ ದ ಕಾಲ್ ಫಾರ್ ದ ಏನೋ ದೋಸ್ ಹೂ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಸೆಟಲ್ಡ್ ಇನ್ ದರ್ ಲೈಫ್. ಇನ್ನು ಸೆಟ್ಲ್ ಆಗದೇ ಇರುವಂತ ವ್ಯಕ್ತಿ, ದೋಸ್ ಹೂ ಆರ್ ನಾಟ್ ಬಿನ್ ಸೆಟಲ್ಡ್ ಅಂದಾಗ ಅಲ್ಟಿಮೇಟ್ಲಿ ವಿಲ್ ನಾಟ್ ರೀಚ್ ಟು ದೆಮ್. ಹೌದಾ? ಹೌದಾ ಅಲ್ವಾ? ಆಗತ್ತಲ್ವಾ? ಇದು ಆಗಿದೆ ಅಲ್ವಾ ನಿಮ್ಗೆಲ್ಲರಿಗೂ? ಮಾಡ್ತೀರಲ್ವಾ ಅದನ್ನ? ಹಿಂಗ್ ಕುಂತ್ರೆ ಉಪಯೋಗ ಇಲ್ಲ. ನಾನು ಜಲ್ದಿ ಮುಗಿಸ್ಬೇಕಾಗತ್ತೆ ಸಿಲೆಬಸ್.
ರೆಸ್ಪಾನ್ಸ್ ಅದನ್ನೇ ಹೇಳತ್ತೀನಿ ನಾನು. ಇಫ್ ಯು ಡೋಂಟ್ ಗಿವ್ ದ ರೆಸ್ಪಾನ್ಸ್ ಅಂದ್ರೆ ದ ಸಿಲೆಬಸ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ, ಹಂಗೆ ಕಂಪ್ಲೀಟ್ ಮಾಡಿಬಿಡ್ತೇನೆ. ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ರೆಸ್ಪಾಂಡ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡಲ್ಲ. ನಾನು ಅವಕಾಶ ಕೊಡತ್ತೆ ನಿಮ್ಗೆ ಮಾತಾಡ್ರಿ ಅಂತ. ಸೊ ಹಾಗಾಗಿ ಏನಾಗತ್ತೆ ಇವಾಗ, ಫಾರ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ಸ್ ಅಲ್ಟಿಮೇಟ್ಲಿ ದ ಮನಿ ಈಸ್ ದ ಇನ್ಸ್ಟ್ರೂಮೆಂಟ್. ವಿತೌಟ್ ದ ಮನಿ ಇಂಡಿವಿಜುವಲ್ ವಿಲ್ ಲೂಸ್ ದ ಕ್ರೆಡಿಬಿಲಿಟಿ ಇನ್ ಟು ದ ಫ್ಯಾಮಿಲಿ, ಸೊಸೈಟಿ ಅಲ್ಲ, ಇನ್ ಟು ದ ಫ್ಯಾಮಿಲಿ. ನೋಡ್ರಿ ಬೇಕಾದ್ರೆ ನೀವು ಒಂದು ನಿಗದಿತ ಹಂತದವರೆಗೆ ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಡಿಗ್ರಿ ಮುಗಿದು ಒಂದ್ 2 ವರ್ಷ ಆಯ್ತಂದ್ರೆ ನಿಮ್ ಮನೆ ನಾಯಿಸದೆ ಮೂಸಿ ನೋಡಲ್ಲ, ನಿಮ್ಗೆ ಬೊಗಳ್ಕೊಂತ ಕೊಡತ್ತ, ಇನ್ನು ಮಾತಾಡ್ಸೋದ್ ದೂರ ಆಯ್ತು. ಹೌದಾ ಅಲ್ವಾ? ಅದೇ ನೀವು SSLC PUC ಇದ್ದಾಗ ಒಳ್ಳೆ ಡಿಗ್ರಿ ಕೋರ್ಸ್ ಅಲ್ಲಿ ಸೇರ್ಪಡೆ ಆದಾಗ ಇಡೀ ಊರವರೆಲ್ಲ ನಿಮ್ಗೆ ಪ್ರೋತ್ಸಾಹ ಮಾಡ್ತಿದ್ರಲ್ಲ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಲ್ಲ, ನಮ್ಮೂರಿನ ಮಕ್ಕಳು, ನಮ್ಮೂರಿನ ಮಗ ಮಗಳು. ಅದೇ ಡಿಗ್ರಿ ಆಗಿ 2 ವರ್ಷ ಆದ್ರೂ ಏನೋ ಉದ್ಯೋಗ ಮಾಡ್ತಿಲ್ಲ ಅಂತಂದ್ರೆ ಕ್ಯಾಕರ್ ಶುಗಿತ. ಹೌದಾ ಅಲ್ವಾ? ಹೆಚ್ಚು ಕಡಿಮೆ ಆದ್ರೆ ಇವ್ರ ಮಕ್ಕಳೆಲ್ಲ ನಮ್ದಂತೇಳಿ ಹೇಳಿ ಹೋಗ್ಬಿಡ್ತಾರ ಅವ್ರ ತಂದೆ ತಾಯಿ. ಇನ್ನೊಂದು ಸಿಂಪಲ್ ಆಗಿ ಹೇಳ್ತೇನೆ ನಾನು, ಮನೆಯಲ್ಲಿ ನೋಡ್ರಿ ಯಾರನ್ನು ಟಾಪರ್ ಇದ್ದಾಗ ಮಾತ್ರ ರಿಲೇಟಿವ್ಸ್ಗೆ ಪರಿಚಯ ಮಾಡಿಸ್ತಾರೆ. ಅಪ್ಪಿತಪ್ಪಿ ಏನಾದ್ರು ಫೇಲ್ ಆಗಿದ್ರಿ ನೀವು ಅಂದ್ರೆ ಟಿಪ್ಪರ್ಲಾಗ ಹುಡುಕಿದ್ರು ಸಹ ಹಾಕಿದ್ರು ಸಹ ಯಾರಿಗೂ ನಿಮ್ಮನ್ನ ಪರಿಚಯ ಮಾಡ್ಸೋದೇ ಇಲ್ಲ, ಇನ್ಕ್ಲೂಡಿಂಗ್ ದ ಫಾದರ್ ಅಂಡ್ ಮದರ್, ಇನ್ಕ್ಲೂಡಿಂಗ್ ತಂದೆ ತಾಯಿ ಬಗ್ಗೆನೂ ಹೇಳತ್ತೀನಿ ನಾನು, ಬೇರೆಯವ್ರು ಬಿಡ್ರಿ ನೀವು. ಹೌದಾ ಅಲ್ವಾ? ಆಗತ್ತಾ ಇಲ್ವೋ? ಇವೆಲ್ಲ ಸಹಜ ಅಲ್ವಾ? ಅದಕ್ಕೆ ನೋಡ್ರಿ, ಆ ಚಿಕ್ಕ ಮಗು ಹೊರಗಡೆ ಬಂದಾಗ ಇನ್ನು LKG UKG ಓದ್ತಿರತ್ತೆ, ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ ಮಾತಾಡಕ್, ಆದ್ರೆ ಅವ್ರ ತಂದೆ ತಾಯಿ ಏನ್ ಮಾಡ್ತಾರೆ, ಅದು ಹೇಳು ಇದು ಹೇಳು ಅಂತ ಹೇಳ್ಸ್ಕೊಂತ ಹೋಗ್ತಿರ್ತಾರಲ್ಲ. ಯಾಕಂದ್ರೆ ದೇ ವಾಂಟ್ ಟು ರೆಕಗ್ನೈಸ್ ದೆಮ್ಸೆಲ್ಸ್. ಆ ರೆಕಗ್ನಿಷನ್ ಮುಂದೆ ಯಾಕದ ರೆಕಗ್ನಿಷನ್ ಅನ್ನುವಂಥದ್ದು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಏನು, ಅವ್ರು ಅಷ್ಟು ಖರ್ಚು ಮಾಡಿ ಓದಿಸ್ತಾ ಇದೀವಿ ಅಂತ ತೋರಿಸ್ಬೇಕಲ್ಲ ಅವರು. ಹೌದಾ ಅಲ್ವಾ? ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ದೇ ಆರ್ ಟ್ರೈಂಗ್ ಟು ರೆಕಗ್ನೈಸ್ ದೆಮ್ಸೆಲ್ಸ್ ಇನ್ ಟು ದ ಸೊಸೈಟಿ. ಅದೇ ಯಾವುದೋ ಒಂದು ಸಾಧನಗಳಿಂದ. ಅಂಡ್ ಅತಿ ಹೆಚ್ಚಿನ ಜನಸಾಮಾನ್ಯರು ರೆಕಗ್ನೈಸ್ ಆಗ್ತಿರುವಂತದ್ದೇನು, ಹಣಕಾಸಿನ ಮುಖಾಂತರ ಅಲ್ವಾ? ಅಂಬಾನಿ ಯಾರಿಗ್ ಗೊತ್ತಿಲ್ಲ, ಅದಾನಿ ಯಾರಿಗ್ ಗೊತ್ತಿಲ್ಲ? ಅದೇ ನಿಮ್ಮ ನಿಮ್ಮ ಫ್ಯಾಮಿಲಿದಲ್ಲೇ ಇರುವಂತ ಒಬ್ಬ ರೈತ, ಅವನ ಹೆಸರು ಮರ್ತೋಗಿರ್ತೀರಿ ನೀವು, ಕುಟುಂಬದವ್ರದೇ. ಹೌದಾ ಅಲ್ವಾ? ಊರಲ್ಲೇ ಇರ್ತೀರಿ ನೀವು, ಆದ್ರೂ ಮಾತಾಡ್ಸಲ್ಲ ಅವ್ರಿಗೆ. ಇವೆಲ್ಲವೂ ಪ್ರಾಕ್ಟಿಕಲ್ ಸಿನಾರಿಯೋಸ್, ನಮಗ್ ಗೊತ್ತು, ಆದ್ರೆ ಅದನ್ನ ಅಳವಡಿಸ್ಕೊಂಡಿಲ್ಲ ಅಷ್ಟೇ ನಾವು. ಯಾಕಂದ್ರೆ ಆಲ್ವೇಸ್ ದ ಮನಿ ಹ್ಯಾಸ್ ದಟ್ ಸಿಗ್ನಿಫಿಕೆನ್ಸ್ ಪ್ರೊವಿಷನ್, ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಸೊಸೈಟಿ. ಅದಕ್ಕಾಗಿ ಹೇಳ್ತೀವಲ್ಲ, ಇಫ್ ದ ಪರ್ಸನ್ ಈಸ್ ನಾಟ್ ಹ್ಯಾವಿಂಗ್ ದ ಮನಿ ಅಂದ್ರೆ ಹಿ ಇಸ್ ಲೈಕ್ ಅ ಏನು, ಡೆಡ್ ಅಂತೇಳಿ ಅರ್ಥ. ಲಿವಿಂಗ್ ಬಟ್ ಹಿ ವಾಸ್ ನಾಟ್ ರೆಕಗ್ನೈಸ್ಡ್. ಹೌದಾ? ಅದಕ್ಕೋಸ್ಕರ ಹಣ ಇಲ್ಲದೆ ಇರುವಂತ ವ್ಯಕ್ತಿ ಹೆಣಕ್ಕೆ ಸಮ ಅಂತ ಹೇಳ್ತೇವೆ ನಾವು. ಯಾಕೆ ಹಣ ಅಂತಂದ್ರೆ ಇಟ್ ಈಸ್ ಆನ್ ಒನ್ ಹ್ಯಾಂಡ್ ಮನಿ ವಿಚ್ ಇಸ್ ನಥಿಂಗ್ ಬಟ್ ದ ಇನ್ಕಮ್ ಪಾರ್ಟ್. ಅಂಡ್ ಕೇವಲ ಆದಾಯ ಇದ್ರೆ ಸಾಕಾಗಲ್ಲ, ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಸ್ಪೆಂಟ್. ಇಟ್ ಈಸ್ ಅ ಪ್ರೊವಿಷನ್ ಆಫ್ ಬೋತ್ ಇನ್ಕಮ್ ಆಸ್ ವೆಲ್ ಆಸ್ ಎಕ್ಸ್ಪೆಂಡಿಚರ್ಸ್. ಹಣ ಅನ್ನುವಂಥದ್ದು ಒಂದು ಕಡೆಯಿಂದ ಆದಾಯ ಬರುತ್ತೆ, ಇನ್ನೊಂದು ಕಡೆಯಿಂದ ಅದನ್ನು ವೆಚ್ಚ ಮಾಡ್ತಾ ಇದ್ದೇವೆ. ಕೇವಲ ಹಣ ಆದಾಯ ಬರ್ತಾ ಇದೆ, ವೆಚ್ಚ ಮಾಡ್ತಾ ಇದ್ರೆ ಉಪಯೋಗ ಇಲ್ಲ. ಮನೆ ನಿರ್ವಹಣೆ ಹೇಗಾಗತ್ತೆ? ಈಗ ನಿಮ್ಮ ಅವಶ್ಯಕತೆಗಳು, ನಿಮ್ಮ ಅಗತ್ಯತೆಗಳು ಈಡೇರಿಕೆ ಏನೋ ಆಗಬೇಕು ಅಂತಂದ್ರೆ ಒಂದು ಕಡೆಯಿಂದ ಆದಾಯ ಬರಬೇಕು, ಇನ್ನೊಂದು ಕಡೆಯಿಂದ ಆ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಬೇಕಂದ್ರೆ ವೆಚ್ಚ ಮಾಡಲೇಬೇಕು. ಟು ಫುಲ್ಫಿಲ್ ಯುವರ್ ಬೇಸಿಕ್ ನೀಡ್ಸ್ ಆರ್ ಟು ಫುಲ್ಫಿಲ್ ಯುವರ್ ಡಿಮ್ಯಾಂಡ್ಸ್ ಅಂದಾಗ ಅಲ್ಟಿಮೇಟ್ಲಿ ಯು ನೀಡ್ ಟು ಅರ್ನ್. By earning you will get the income, and that income has to be spent in the market, otherwise you will not be satisfied or you will not fulfill your demands or needs. ಹೌದಾ ಅಲ್ವಾ? If you want to buy a certain product ಅಂದಾಗ ultimately you need to have that money ಅಲ್ವಾ, which is nothing but income. Without having the income you can't spend into the market. So that was the reason why for the management of the house, to satisfy our basic needs or to satisfy our demands of the family members, ultimately the money is essential part, and money which is nothing but it is income and expenditure part. So without income and expenditure ultimately house can't be run, which is nothing but ಇಲ್ಲಿ house ಅನ್ನುವಂಥದ್ದೇ the society ಅಂತ ನೋಡ್ತಾ ಇದ್ದೀವಿ. ಒಂದು ಮನೆನೇ ನಿರ್ವಹಣೆ ಮಾಡಕ್ ಆಗ್ತಿಲ್ಲ ನಮಗೆ ಹಣ ಇಲ್ಲದೆ ಅಂದ್ರೆ ದೇಶ ಇರುತ್ತಾ? ಸಾಧ್ಯನೇ ಇಲ್ವಲ್ಲ. ಅದಕ್ಕಾಗಿನೇ ಇನ್ನ ಸಿಂಪಲರ್ ವೇಸ್ ಅಲ್ಲಿ, ಇನ್ನೊಂದು ಜನರಲಿಸ್ಟಿಕ್ ವೇಸ್ ಒಳಗಡೆ ಇಟ್ ಈಸ್ ಎಕನಾಮಿಕ್ಸ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಮನಿ, and that is nothing but management of the house. For the managing the house ultimately it requires both income and expenditures.
ಅದಕ್ಕೆ ಇನ್ ಜನರಲಿಸ್ಟಿಕ್ ಆಗಿ ವಿ ಕ್ಯಾನ್ ಸೇ ದಟ್ ಮ್ಯಾನೇಜ್ಮೆಂಟ್ ಆಫ್ ದಿ ಹೌಸ್ ಈಸ್ ನಥಿಂಗ್ ಬಟ್ ಎಕನಾಮಿಕ್ಸ್ ಅಂತೇಳಿ. ಮನೆಯ ನಿರ್ವಹಣೆಯನ್ನ ಅರ್ಥಶಾಸ್ತ್ರ ಅಂತೇಳಿ ಇನ್ ಜನರಲ್ ಆಗಿ ನಾವು ಕರಿಬಹುದು. ಯಾಕೆ ಅಂದ್ರೆ ಮನೆಯ ನಿರ್ವಹಣೆಗೆ ಬೇಕಾಗಿದ್ದು ಹಣ. ಹಣ ಅಂದ್ರೆ ಆದಾಯ ಮತ್ತು ವೆಚ್ಚಗಳು. ಸೊ ಆದಾಯ ಮತ್ತು ವೆಚ್ಚಗಳ ಸಹಾಯದಿಂದ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂತದ್ದನ್ನ ಅರ್ಥಶಾಸ್ತ್ರ ಅಂತ ಕರಿತೀವಿ. ಕ್ಲಿಯರ್ ಇದೆನಾ? ದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಫ್ ದಿಸ್ ಎಕನಾಮಿಕ್ಸ್ ಏನಾಯ್ತು ಇವಾಗ? ಈಗ ತಾನೇ ಹೇಳಿದಿವಲ್ಲ ನಾವು, ದ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ಸ್ ಏನಾಗುತ್ತೆ ಇವಾಗ? ವಾಟ್ ವಾಸ್ ದ ಆಬ್ಜೆಕ್ಟಿವ್? ಉದ್ದೇಶ ಏನು ಅರ್ಥಶಾಸ್ತ್ರದ? ಮೇಡಮ್ ಈಗ ತಾನೇ ಹೇಳಿದೆ ನಾನು. ವಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ಸ್? ಅಂದ್ರೆ ಕ್ಲಾಸಲ್ಲಿ ಕುಂತಿಲ್ಲ ಅಂತ ಆಯ್ತು, ನೀವು ಫಿಸಿಕಲಿ ಕುಂತಿದ್ದೀರಿ, ಮೆಂಟಲಿ ಎಲ್ಲೆಲ್ಲೂ ಇದ್ದೀರಿ ಅಂತ ಆಯ್ತು. Sir, uses its resource to satisfy the needs. It is to satisfy our needs, ಹೌದಾ? Without having the economy, ultimately we can't satisfy. It can be used as to fulfill or to satisfy the needs. Satisfying the needs of the public is a major objective of economy. That is nothing but ಏನು money. ಹೌದಾ ಅಲ್ವಾ? ದಟ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್ ಅಲ್ವಾ? ನಿಮ್ಮ ಉದ್ದೇಶಗಳು ಈಡೇರಿಕೆ ಆಗಬೇಕು, ನಿಮ್ಮ ಅಗತ್ಯತೆಗಳು ಈಡೇರಿಸಿಕೊಳ್ಳಬೇಕು. ಹೌದಾ? ನಿಮ್ಮಲ್ಲಿ ಹಣ ಇದೆ, ಯಾವುದೇ ಸಂಪನ್ಮೂಲಗಳಿಲ್ಲದೆ ಇದ್ರೆ ಏನು ಹಣವನ್ನು ತಗೊಂಡು ತಿನ್ನಕ್ಕಾಗತ್ತಾ? ಫಾರ್ ಅವರ್ ಸರ್ವೈವಲ್ ವಿ ರಿಕ್ವೈರ್ ಫುಡ್ ಅಲ್ವಾ? ಮೀನ್ಸ್ ವಿಚ್ ಇಸ್ ನಥಿಂಗ್ ಬಟ್ ವಿ ನೀಡ್ಸ್ ದ ಗುಡ್ಸ್. ವಿತೌಟ್ ಹ್ಯಾವಿಂಗ್ ದ ಗುಡ್ಸ್ ವಿ ಕಾಂಟ್ ಕನ್ಸ್ಯೂಮ್ ದ ಮನಿ ಅಲ್ವಾ? ಹೌದಾ ಅಲ್ವಾ? ಅದಕ್ಕೆ ದ ಆಬ್ಜೆಕ್ಟಿವ್ ಆಫ್ ಮನಿ ಏನು? ದ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ಸ್ ಇಸ್ ಟು ಫುಲ್ಫಿಲ್ ಅವರ್ ಬೇಸಿಕ್ ನೀಡ್ಸ್. ಕೆಲವೊಬ್ಬರಿಗೆ ಅದು ಬೇಸಿಕ್ ನೀಡ್ ಆಗುತ್ತೆ, ಅಂಡ್ ಇನ್ಕ್ಲೂಡಿಂಗ್ ಇನ್ ಅ ಲಾರ್ಜರ್ ಸಿನಾರಿಯೋ, ಇನ್ ಅ ಬ್ರಾಡರ್ ಆಸ್ಪೆಕ್ಟ್ ಅಂತ ತಗೊಂಡಾಗ ಇಟ್ ಈಸ್ ಟು ಸ್ಯಾಟಿಸ್ಫೈ ದ ಡಿಮ್ಯಾಂಡ್ಸ್ ಆಲ್ಸೋ. It is to satisfy the needs and demands of the people. ಜನಸಾಮಾನ್ಯರ ಅಗತ್ಯತೆಗಳು ಹಾಗೂ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದೇ ಇದರ ಅತಿ ಮುಖ್ಯವಾದ ಉದ್ದೇಶ ಅಂತೇಳಿ ಕರಿತೀವಿ. ಕ್ಲಿಯರ್ ಇದೆನಾ? ದೆನ್ ಹಾಗಿದ್ದಾಗ ವೈ ವಿ ನೀಡ್ ಟು ಸ್ಟಡಿ ಎಕನಾಮಿಕ್ಸ್? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಎಕನಾಮಿ? ಕ್ಲಿಯರ್ ಇದೆ ಇಲ್ಲಿವರೆಗೆ? ಎನಿ ಡೌಟ್ಸ್? ಅರ್ಥ ಆಗ್ತಿದೆ ಅಂತೇಳಿ ಅನ್ಕೊಳಕತ್ತೀನಿ ನಾನು. ಅರ್ಥ ಆಗ್ತಿದೆನಾ ಇಲ್ವಾ? ಆಗ್ತದೆ ಸರ್. Then, what is the significance of economics? Why we need to study economy? What is the significance? ಅದರ ಪ್ರಾಮುಖ್ಯತೆ ಏನು? ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಏನು? Sir, to know what is important and what is not important, and how to utilize the resources. How to utilize the resources. Utility factor of the resources itself is a significance of economy. ಅದನ್ನೇ ನಾವೇನ್ ನೋಡ್ತೀವಿ ಇವಾಗ ಎರಡು ರೀತಿಯಲ್ಲಿ ಚರ್ಚೆ ಮಾಡ್ತೀವಿ. The significance which itself is nothing but why the economics is important ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅರ್ಥಶಾಸ್ತ್ರ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ? ಅಗೇನ್ ನೋಡ್ರಿ, ಆನ್ ಒನ್ ಹ್ಯಾಂಡ್ we are having unlimited demands. The people are having the unlimited demands. ಹೌದಾ? ಅಪರಿಮಿತ ಬೇಡಿಕೆಗಳು ಇರುವಂತದ್ದನ್ನು ನೋಡ್ತೇವೆ. ಹೌದಾ ಅಲ್ವಾ? As the people we are having the unlimited demands. ಹೌದಾ? These are either the unlimited wants or the unlimited demands. ಅಪರಿಮಿತ ಬಯಕೆಗಳು, ಬೇಡಿಕೆಗಳು ಇರುವಂತದ್ದನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿಯ ಬೇಡಿಕೆಗಳು ಯಾವತ್ತಾರು ಮುಕ್ತಾಯ ಆಗತ್ತಾ? ಫುಲ್ ಸ್ಟಾಪ್ ಯಾವತ್ತಾರು ಇಡ್ತೀವ? ಫುಲ್ ಸ್ಟಾಪ್ ಏನಾರು ಇಟ್ರೆ ಅವನ ಜೀವನನೇ ಫುಲ್ ಸ್ಟಾಪ್ ಅಂತ ಅರ್ಥ. ಅಲ್ಲಿ ರೆಸ್ಟ್ ಇನ್ ಪೀಸ್. ಹೌದಾ ಅಲ್ವಾ? ಸಾಯೋ ತನಕನೂ ಆಲ್ವೇಸ್ ವಿಲ್ ಡಿಮ್ಯಾಂಡ್ ಸರ್ಟೆನ್ ಆಸ್ಪೆಕ್ಟ್, ಸರ್ಟೆನ್ ಥಿಂಗ್ಸ್ ಅಲ್ವಾ? ಎಟ್ ದ ಏಜ್ ಆಫ್ 100 years ಸ್ಟಿಲ್ ವಿ ಆರ್ ಸರ್ವೈವಿಂಗ್ ಅಂದ್ರೆ ಸ್ಟಿಲ್ ವಿ ಹ್ಯಾವ್ ಸರ್ಟೆನ್ ಡಿಮ್ಯಾಂಡ್ಸ್. ಇರುತ್ತಾ ಇರಲ್ವಾ? ಇರಬೇಕಾ ಇರಬಾರ್ದಾ? ಇರಬೇಕಾ? ಹೌದಾ?
ಆದ್ರೆ ನಮ್ ಜೀವನ ಕಳ್ಕೊಳ್ಳುವಷ್ಟು ಮಟ್ಟದಲ್ಲಿ ಇರಬಾರ್ದಲ್ಲ. ಹೌದಾ ಅಲ್ವಾ? ಆಲ್ವೇಸ್ ದ ಪೀಪಲ್ ನೀಡ್ ಟು ಹ್ಯಾವ್ ದ ಡಿಮ್ಯಾಂಡ್ಸ್, ಬಟ್ ಬಿಕಾಸ್ ಆಫ್ ದ ಡಿಮ್ಯಾಂಡ್ ಹಿ ಶುಡ್ ನಾಟ್ ಲೀವ್ ದ ಲೈಫ್. ಅದು ಆಗದೆ ಇದ್ರೆ ಜೀವನ ಕಳ್ಕೊಳ್ಳೋದಲ್ವಲ್ಲ. ಈ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅದನ್ನೇ ನೋಡತ್ತೀವಲ್ಲ ನಾವು. ಹೌದಾ ಅಲ್ವಾ? ಡಿಮ್ಯಾಂಡ್ಸ್ ಆರ್ ಇಂಪಾರ್ಟೆಂಟ್, ಬಟ್ ದಟ್ ಈಸ್ ನಾಟ್ ಓನ್ಲಿ ದ ಲೈಫ್ ಅಲ್ವಾ? ಲೈಫ್ ದೊಡ್ಡದ, ಡಿಮ್ಯಾಂಡ್ಸ್ ದೊಡ್ಡದ ಅಂದ್ರೆ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ನಮ್ ಲೈಫ್ ಇದ್ರೆ ಮಾತ್ರ ಡಿಮ್ಯಾಂಡ್ಸ್ ಅಲ್ವಾ? ನನ್ನ ಬೇಡಿಕೆಗಳು ಈಡೇರಿಕೆ ಆಗ್ತಾ ಇಲ್ಲ ಅಂತ ಸತ್ತೋದ್ರೆ ಏನಾದ್ರು ಸಿಗತ್ತಾ? ನೋಡ್ತಾ ಇದೀವಲ್ಲ ನಾವು ಕಾಂಪಿಟೇಟಿವ್ ಜರ್ನಿಯಲ್ಲಿ. ರಿಕ್ರೂಟ್ಮೆಂಟ್ ಆಗ್ತಿಲ್ಲ ಅಂತೆ ಸೂಸೈಡ್ ಮಾಡ್ಕೊಂಡು ಸಾಯ್ತವ್ರೆ. ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಈಸ್ ಅವರ್ ಲೈಫ್ ಅಲ್ವಾ? ಇರೋದೊಂದು ಜೀವನ. ಅದನ್ನ ಎಟ್ ದ ಏಜ್ ಆಫ್ 22, 25, 28, 30 ಇಯರ್ಸ್ ಅಲ್ಲಿನೇ ಜಾಬ್ ಸಿಕ್ಕಿಲ್ಲ ಅಂತೆ ಸತ್ರೆ ಏನು ಉಪಯೋಗ? ಅದನ್ನ ತಿಳ್ಕೊಳ್ರಿ ಅಂತ ನಾನು ಹೇಳತ್ತೇನೆ. ಎಲ್ಲದಕ್ಕಿಂತ ಪ್ರಮುಖವಾಗಿರುವಂತ ಘಟಕ ಯಾವುದು ಜೀವನದಲ್ಲಿ ಅಂದ್ರೆ ಅದು ನಮ್ಮ ಜೀವನ ಅಷ್ಟೇ. ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಅಲ್ವಲ್ಲ. ದ ಮೋಸ್ಟ್ ಪ್ರೀಶಿಯಸ್ ಪಾರ್ಟ್ ಆಫ್ ಅವರ್ ಲೈಫ್ ಇಸ್ ಅವರ್ ಲೈಫ್ ಇಟ್ ಸೆಲ್ಫ್. ವಿ ಶುಡ್ ನಾಟ್ ಥ್ರೂ ಅವರ್ ಲೈಫ್ ಅಲ್ವಾ. ಅನ್ಫಾರ್ಚುನೇಟ್ ಥಿಂಗ್ಸ್ ಆದಾಗ ವಿ ಕಾಂಟ್ ಹೆಲ್ಪ್. ಹೌದಾ, ದೇವ್ರು ಬರ್ದಿದ್ದು ಅನ್ಕೊಂಡು ಸುಮ್ಮನೆ ಆಗ್ತೇವೆ. ಬಟ್ ಸರ್ವೈವಲ್ ಈಸ್ ಅವರ್ ಕೆಪಾಬಿಲಿಟಿ. ಹೌದಾ, ಇಟ್ ಈಸ್ ಅವರ್ ಕೆಪಾಸಿಟಿ. ಹೌದಾ ಅಲ್ವಾ? ಇಷ್ಟೆಲ್ಲ ಓದ್ಕೊಂಡು, ಇಷ್ಟೆಲ್ಲ ಮೆಚೂರ್ಡ್ ಆಗಿ, ಇಷ್ಟೆಲ್ಲ ನಾಲೆಜ್ ಅನ್ನ ತಗೊಂಡು ಒಂದು ಜಾಬ್ ಸಿಕ್ಕಿಲ್ಲ ಅಂತ ಸಾಯ್ತಾರ ಜನ ಅಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ವೇಸ್ಟ್ ಅಲ್ವಾ? ಅದು ಯಾರು ಯೂಸ್ಲೆಸ್ ಅಂತ ನನ್ನ ಪ್ರಕಾರ. ಹೌದಾ ಅಲ್ವಾ? ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ನೀಡ್ ಟು ಅಚೀವ್ ಇನ್ ದಿಸ್ ಕೆರಿಯರ್ ಈಸ್ ಟು ಹ್ಯಾವ್ ದಟ್ ಗುಡ್ ಲೈಫ್ ಆರ್ ಗುಡ್ ಫ್ಯೂಚರ್. ಇಷ್ಟೆಲ್ಲ ಓದ್ಲಿಕ್ಕೆ ಕಾರಣ ಏನು? ಜಾಬ್ ತಗೊಳ್ಳೋದಕ್ಕ? ಇಟ್ ಈಸ್ ಓನ್ಲಿ ಫಾರ್ ದ ಜಾಬ್ ಅಲ್ವಲ್ಲ. ಗೆಟ್ ದ ನಾಲೆಜ್, ಗೇನ್ ದಟ್ ಮೊಮೆಂಟಮ್ ಇನ್ ಅವರ್ ಕೆರಿಯರ್, ಇನ್ ಅವರ್ ಲೈಫ್. ಜಾಬ್ ಸಿಕ್ಕರೆ ಒಳ್ಳೇದು, ಸಿಗದೆ ಇದ್ರೆ ಬಹಳ ಒಳ್ಳೇದು. ಅದು ಜಾಬ್ ಸಿಕ್ಕರೆ ಅದೇ 40-50 ಸಾವಿರಕ್ಕೆ ದುಡಿಬೇಕು. ಜಾಬ್ ಸಿಗದೆ ಇದ್ರೆ ನೀವೇ 40-50 ಸಾವಿರ ಎಂಪ್ಲಾಯೀಸ್ ಅನ್ನ ಕ್ರಿಯೇಟ್ ಮಾಡ್ಬೋದಲ್ಲ. ಆಲ್ವೇಸ್ ದ ಎಜುಕೇಶನ್, ದ ಇಂಪಾರ್ಟೆನ್ಸ್ ಆಫ್ ದ ಎಜುಕೇಶನ್ ಏನು ಅಂದ್ರೆ ಇಟ್ ಈಸ್ ಟು ಕ್ಯಾರಿ ಔಟ್ ಅವರ್ ಲೈಫ್ ಅಲ್ವಾ. ಆದ್ರೆ ಜನ ಜಾಬ್ ಸಿಕ್ಕಿಲ್ಲ ಅಂತ ಸಾಯ್ತಿದ್ದಾರೆ ಎಟ್ ದ ಏಜ್ ಆಫ್ 25, 28, 30. 80 ವರ್ಷದವನೇ ಇನ್ನೂ ಬದುಕಬೇಕನ್ನುವಂತ ಕುತೂಹಲದಲ್ಲಿರ್ತಾನೆ. ಇನ್ನೂ ಬದುಕಬೇಕು, ನಾನು ಇನ್ನೂ ಬದುಕಬೇಕಂತ ಅಂತಿರ್ತಾನೆ. ಮತ್ತೆ 28, 30 ವರ್ಷದಲ್ಲಿ ಇರೋರು ಜಾಬ್ ಸಿಕ್ಕಿಲ್ಲಂತೆ ಸಾಯ್ತಿದಾರಲ್ಲ. ದಿಸ್ ಈಸ್ ದ ವರ್ಸ್ಟ್ ಫಿನಾಮಿನಾ ಆಫ್ ಅವರ್ ಸಿಸ್ಟಮ್. ಅದಕ್ಕೆ ಹೇಳ್ತೀವಲ್ಲ ನಾವು, ಎಜುಕೇಶನ್ ಇಟ್ ಸೆಲ್ಫ್ ಇಸ್ ನಾಟ್ ದ ಮೀನಿಂಗ್ ಆಫ್ ಗೆಟಿಂಗ್ ದ ಜಾಬ್. ಎಜುಕೇಶನ್ ತಗೊಳ್ತಾ ಇದೀವಿ ಅಂದ್ರೆ ಅದರ ಅರ್ಥ ಜಾಬ್ ಸಿಗಬೇಕಂತ ಅರ್ಥ ಅಲ್ವಲ್ಲ. ಆದ್ರೆ ನಮ್ಗೆ ಆ ರೀತಿ ಮೈಂಡ್ ಸೆಟ್ ಕುಂತ್ಬಿಟ್ಟಿದ್ದಾರೆ. ಓದ್ತಾ ಇದೀವಿ ಅಂದ್ರೆ ಜಾಬ್ ಸಿಗ್ಲೇಬೇಕು, ಜಾಬ್ ಸಿಗ್ಲಿಲ್ಲ ಅಂದ್ರೆ ಏನಕ್ಕೂ ಉಪಯೋಗ ಇಲ್ಲ ಅನ್ನೋರ್ ಗತೆ ಆಗ್ಬಿಡ್ತಾರೆ. ಅವ್ರನ್ನವರೇ ಟ್ರೀಟ್ ಮಾಡ್ಕೊಂಡ್ಬಿಡ್ತಾರೆ, ಬೇರೆಯವ್ರು ಹೇಳೋದೇ ಬೇಡ. ಹೌದಾ ಅಲ್ವಾ? ವಿ ನೀಡ್ ದಟ್ ಕರೇಜ್ ಟು ಸರ್ವೈವ್, ಟು ಲಿವ್. ಸೊ ಅದಕ್ಕೋಸ್ಕರ ಯಾವಾಗ್ಲೂ ನಾವೇನ್ ನೋಡ್ತೀವಿ, ದ ಪೀಪಲ್ ಹ್ಯಾವ್ ದ ಅನ್ಲಿಮಿಟೆಡ್ ವಾಂಟ್ಸ್. ವಾಂಟ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ, ಡಿಮ್ಯಾಂಡ್ಸ್ ಇದ್ದಾಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವಶ್ಯಕತೆಗಳು ಬೇಕೇ ಬೇಕು ನಮ್ಗೆ, ಅದು ಇದ್ದೇ ಇರುತ್ತೆ. ಬಟ್ ಬೇಡಿಕೆಗಳು ಹೆಚ್ಚಾಗ್ತಾ ಇದ್ದಾಗ ಏನಾಗುತ್ತೆ, ಅದು ಆಗದೇ ಇದ್ದಾಗ ಏನಾಗುತ್ತೆ, ದೇ ವಿಲ್ ಥ್ರೋ ದೇರ್ ಲೈಫ್. ಅಂಡ್ ವಿ ಆರ್ ಸೀಯಿಂಗ್ ದಿಸ್. ಹೌದಾ? ಆಸ್ ದ ಪೀಪಲ್ ಆಲ್ವೇಸ್ ದೇ ಆರ್ ಹ್ಯಾವಿಂಗ್ ದ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್, ಬಟ್ ವೇರ್ ಆಸ್ ದ ರಿಸೋರ್ಸಸ್, ಈಗ ತಾನೇ ಹೇಳಿದ್ವಲ್ಲ ನಾವು, ಹಣ ಇದೆ ನನ್ನ ಹತ್ರ, ಸಂಪನ್ಮೂಲ ಇಲ್ಲದೆ ಇದ್ರೆ ಬದುಕ್ತೀನ. ಯು ಹ್ಯಾವ್ ಕ್ರೋರ್ಸ್ ಟುಗೆದರ್ ಅಮೌಂಟ್, ಬಟ್ ಡಸಂಟ್ ಹ್ಯಾವ್ ಬೇಸಿಕ್ ಮೆಟೀರಿಯಲ್ಸ್ ಫಾರ್ ಯುವರ್ ಸರ್ವೈವಲ್. ಲೈಕ್ ಯಾವುದು? ವಾಟರ್ ಇಲ್ಲ, ಯು ಡೋಂಟ್ ಹ್ಯಾವ್ ದ ಫುಡ್ ಫೆಸಿಲಿಟೀಸ್, you don't have the shelter, but you have close together amount, you are the richest person. ಏನಾರು ಯೂಸ್ ಇದೆ? ಸಾಧ್ಯನೇ ಇಲ್ವಲ್ಲ. ಹಣ ಇರ್ಬೋದು ನಮ್ಮ ಹತ್ರ, ಆದ್ರೆ ಸಂಪನ್ಮೂಲಗಳು ಇಲ್ಲದೆ ಇದ್ದಾಗ ಹಣ ಇದ್ರೂ ಉಪಯೋಗ ಇಲ್ಲ ಅಲ್ವಾ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿದ್ದೇನು, ರಾದರ್ ದೆನ್ ದ ಮನಿ, ಇಟ್ ವಾಸ್ ರಿಸೋರ್ಸಸ್. ರಿಸೋರ್ಸಸ್ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಹಣ ಇದ್ರೂ ಉಪಯೋಗ ಇಲ್ಲ. ಬಟ್ ಕೇವಲ ರಿಸೋರ್ಸಸ್ ಇದ್ರೆ ಸಾಕಾಗಲ್ಲ. ಆ ರಿಸೋರ್ಸಸ್ ಗಳನ್ನ ನಾವು ಉಪಯೋಗಿಸಿಕೊಳ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಮತ್ತೆ ಹಣ ಬೇಕೇ ಬೇಕು. ಅದಕ್ಕೆ ಎಕನಾಮಿ ಅನ್ನುವಂಥದ್ದನ್ನ ಹಣ ಅಂತ ಹೇಳಿದ್ದೇನೆ. ಕ್ಲಿಯರ್ ಇದೆನಾ? ಬಟ್ ಆನ್ ದ ಅದರ್ ಹ್ಯಾಂಡ್ ಏನಾಗ್ತಿದೆ ಇವಾಗ, ವಿ ಹ್ಯಾಡ್ ಓನ್ಲಿ ಲಿಮಿಟೆಡ್ ರಿಸೋರ್ಸಸ್. ದ ಪಬ್ಲಿಕ್ ವಿಚ್ ಹ್ಯಾವ್ ದ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್ ಬಟ್ ಲಿಮಿಟೆಡ್ ರಿಸೋರ್ಸಸ್. ಅಪರಿಮಿತ
ಬೇಡಿಕೆಗಳಿದಾವೆ, ಆದ್ರೆ ಪರಿಮಿತ ಸಂಪನ್ಮೂಲಗಳಿದಾವೆ. ಈಗ ಪರಿಮಿತ ಸಂಪನ್ಮೂಲಗಳಿದ್ದಾಗ ಆ ನಿರ್ದಿಷ್ಟ ಪರಿಮಿತ ಸಂಪನ್ಮೂಲಗಳಿಂದ ನಮ್ಮ ಅವಶ್ಯಕತೆಗಳನ್ನ, ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕಲ್ವಾ ನಾವು. We need to satisfy our needs. We need to satisfy those unlimited demands by the limited resources. How? How we can satisfy the unlimited demands with the limited resources? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನಾನು. 1000 ಜನ ಏನು ಒಂದು ಉದ್ಯೋಗಕ್ಕೆ 1000 ಜನ ಬರೀತಿದ್ದಾರೆ. ಉದ್ಯೋಗ ಸಿಗೋನಿಗೆ ಒಬ್ನಿಗೆ ಮಾತ್ರ. ಆ ಇರುವಂತ ಉದ್ಯೋಗದಲ್ಲಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ಬೇಕಲ್ವಾ ನಾವು. ಆಗತ್ತಾ? ಮತ್ತೇನ್ ಮಾಡ್ಬೇಕು? ವಿ ಹ್ಯಾವ್ ಹ್ಯೂಜ್ ಡಿಮ್ಯಾಂಡ್ ಇದೆ, ಬಟ್ ರಿಸೋರ್ಸಸ್ ಇಲ್ಲ. ರಿಸೋರ್ಸಸ್ ಅನ್ನುವಂಥದ್ದು, ಈಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ. ಪ್ಲೇಸ್ ಒಂದೇ ಸೀಟ್ ಖಾಲಿ ಇದೆ, 1000 ಜನ ಬಂದವರು. ಯಾರಿಗಂತ ಕೊಡ್ಬೇಕು ನಾವು? ಕೊಟ್ರು ಹೇಗ್ ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ ಅಲ್ಲಿ ಅವೆಲ್ಲವನ್ನು ಏನ್ ಮಾಡ್ತಾ ಇದೀವಲ್ಲ ಅದನ್ನೇ ನಾವೇನ್ ಹೇಳ್ತೀವಿ, ಪ್ಲಾನ್ ಅಂತ ಹೇಳಿ ಕರಿತೀವಿ. ಆ ಪ್ಲಾನ್ ಮಾಡದೇ ಇದ್ರೆ ಕ್ಯಾಟಗರಿ ಅಂತ ಏನ್ ಹೇಳಿದ್ರಲ್ಲ, ದಟ್ ಈಸ್ ಅ ಪ್ಲಾನ್. ಹೌದಾ? ಹೌ ಎಕ್ಸಾಕ್ಟ್ಲಿ ದಟ್ ಸೀಟ್ ಕ್ಯಾನ್ ಬಿ ಅಲೋಕೇಟೆಡ್, ಆರ್ ಯಾರಿಗ್ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅನ್ನುವಂಥದ್ದನ್ನ ಪ್ಲಾನ್ ಮಾಡ್ಬೇಕಲ್ಲ ನಾವು. ಸುಮ್ನೆ ನೇರವಾಗಿ ಬಂದ್ ಮಾಡಕ್ಕಾಗತ್ತಾ? ವಿ ನೀಡ್ ದಟ್ ಪ್ಲಾನ್. ಹೌದಾ? ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್, ಅಲ್ಟಿಮೇಟ್ಲಿ ಇಟ್ ರಿಕ್ವೈರ್ಸ್ ದಟ್ ಪ್ಲಾನ್. ದಟ್ ಪ್ಲಾನ್ ಇಟ್ ಸೆಲ್ಫ್ ಏನ್ ಇವಾಗ ಎಕನಾಮಿ ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ಇಲ್ಲಿ ಅಪರಿಮಿತ ಬೇಡಿಕೆಗಳನ್ನ, ಅಪರಿಮಿತ ಬಯಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಇರುವಂತದ್ದು ನಿಯಮಿತ ಸಂಪನ್ಮೂಲಗಳು, ಪರಿಮಿತ ಸಂಪನ್ಮೂಲಗಳು. ಆ ಪರಿಮಿತ ಸಂಪನ್ಮೂಲಗಳಿಂದ ಅಪರಿಮಿತ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಬೇಕು ಅಂದ್ರೆ ನಿರ್ದಿಷ್ಟ ಪ್ರಮಾಣದ ಒಂದು ಯೋಜನೆ ಬೇಕು. ಆ ಯೋಜನೆಯನ್ನೇ ನಾವು ಎಕನಾಮಿಕ್ಸ್ ಅಂತ ಹೇಳಿ ಕರೀತೀವಿ. ಸೊ ದಟ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಎಕನಾಮಿಕ್ಸ್. ದಟ್ ಪ್ಲಾನ್ ಇಟ್ ಸೆಲ್ಫ್ ಇಸ್ ಅ ಎಕನಾಮಿಕ್ಸ್ ಅಂತ ಕರೀತೀವಿ. ವಿತೌಟ್ ಹ್ಯಾವಿಂಗ್ ದಟ್ ಪ್ಲಾನ್ ವಿ ಕಾಂಟ್ ಅಗೇನ್ ಸ್ಯಾಟಿಸ್ಫೈ ದ ಡಿಮ್ಯಾಂಡ್ಸ್. ಅಸಾಧ್ಯವಾದ ಮಾತದ. ಹೌದಾ? ಯೋಜನೆಗಳಿಲ್ಲದೇನೆ ನಾವು ಅವಶ್ಯಕತೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯನೇ ಇಲ್ಲ, ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಅಸಾಧ್ಯ. ಸೊ ಆ ನಿರ್ದಿಷ್ಟ ಯೋಜನೆಗಳನ್ನ ನೀಡುವಂತದ್ದೇ ಯಾವುದು? ಅರ್ಥಶಾಸ್ತ್ರ. ಕ್ಲಿಯರ್ ಇದೆನಾ? ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ಇಲ್ಲಿ, ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಎಕನಾಮಿ ಈಸ್ ಟು ಸ್ಯಾಟಿಸ್ಫೈ ದ ನೀಡ್ಸ್, satisfy the unlimited demands through limited resources. Unlimited demands through limited resources. ಪರಿಮಿತ ಸಂಪನ್ಮೂಲಗಳಿಂದ ಅಪರಿಮಿತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿನೇ ಅರ್ಥಶಾಸ್ತ್ರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಪರಿಮಿತ ಸಂಪನ್ಮೂಲಗಳಿಂದ ಅಪರಿಮಿತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಅರ್ಥಶಾಸ್ತ್ರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತೀವಿ ನಾವು. ಕ್ಲಿಯರ್ ಇದೆನಾ? ಸೊ ಹಾಗಿದ್ದಾಗ ವೈ ದೇರ್ ವಾಸ್ ಅ ಗ್ಯಾಪ್ ಬಿಟ್ವೀನ್ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್ ಅಂಡ್ ಲಿಮಿಟೆಡ್ ರಿಸೋರ್ಸಸ್? ಈ ಅಪರಿಮಿತ ಬೇಡಿಕೆಗಳು ಉದ್ಭವ ಆಗ್ಲಿಕ್ಕೆ ಹಾಗೂ ಪರಿಮಿತ ಸಂಪನ್ಮೂಲಗಳು ಇರಲಿಕ್ಕೆ ಒಂದು ತತ್ವವನ್ನ ಹೇಳ್ತಾರೆ. ದ ಪರ್ಟಿಕ್ಯುಲರ್ ಎಕನಾಮಿಸ್ಟ್ ಹೂ ಫೋಕಸ್ಡ್ ಆನ್ ಅ ಪ್ರಿನ್ಸಿಪಲ್. ಅದನ್ನೇ ನಾವು ಇಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಏನೋ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಎಕನಾಮಿಗೆ ಒಬ್ಬ ಅರ್ಥಶಾಸ್ತ್ರಜ್ಞ, ದ ಮಾಲ್ಥೂಸಾನ್ ಅಂತ ಕರಿತೀವಿ, ವಿಚ್ ವಾಸ್ ಆಲ್ರೆಡಿ ಬಿನ್ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮ್, ವಿಚ್ ಇಸ್ ನೋನ್ ಆಸ್ ದ ಮಾಲ್ಥೂಸಾನ್ಸ್ ಪ್ರಿನ್ಸಿಪಲ್. ಮಾಲ್ಥೂಸಾನ್ ತತ್ವ ಅಂತೇಳಿ ಕರಿತೀವಿ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮಾಲ್ಥೂಸಾನ್ ತತ್ವ ಅಸ್ತಿತ್ವಕ್ಕೆ ಬಂದಿರುವಂತದ್ದನ್ನು ನೋಡ್ತೇವೆ. Malthussan was the economist who clearly defined the unlimited demands and the limited resources. What is the reason for the unlimited demands and reason for the limited resources? ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳಿದ್ದೆ ಮಾಲ್ಥೂಸಾನ್. ಅಂಡ್ ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾನೆ. ಸೊ ಏನ್ ಹೇಳುತ್ತೆ ಇದು ಮಾಲ್ಥೂಸಾನ್ ಪ್ರಿನ್ಸಿಪಲ್? ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್ ಅಂಡ್ ದ ಲಿಮಿಟೆಡ್ ರಿಸೋರ್ಸಸ್.
ಅವೆರಡರ ಸಂಬಂಧವನ್ನ ಹೇಳುತ್ತೆ. ಯಾಕೆ ಅದು ಅಂತೇಳಿ ಹೇಳ್ತಾರೆ. ವೈ ವಿ ಆರ್ ಫೇಸಿಂಗ್ ದ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್ ಅಂಡ್ ವೈ ವಿ ಆರ್ ಫೇಸಿಂಗ್ ದ ಸ್ಕೇರ್ಸಿಟಿ ಇನ್ ದ ರಿಸೋರ್ಸಸ್ ಅಂಡ್ ವೈ ವಿ ಆರ್ ಹ್ಯಾವಿಂಗ್ ದ ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್. ಇದು ಕಾರಣನೇ ಏನಿವಾಗ ಸಂಪನ್ಮೂಲಗಳ ಕೊರತೆ ಇರುವ ಕಾರಣದಿಂದಾನೇ ಬೇಡಿಕೆಗಳು ಹೆಚ್ಚಾಗ್ತಿದಾವಲ್ವಾ? ಹೌದಾ ಅಲ್ವಾ? ಆಸ್ ದ ರಿಸೋರ್ಸಸ್ ಆರ್ ಇನ್ ಸ್ಕೇರ್ಸ್ಡ್ ಅಲ್ವಾ? ಇಫ್ ದ ರಿಸೋರ್ಸಸ್ ಆರ್ ಇನ್ ದ ಈಕ್ವಿಲಿಬ್ರಿಯಂ ಅಂದಾಗ ದೆನ್ ವಿಲ್ ನಾಟ್ ಸೀಕ್ ಎನಿ ಕೈಂಡ್ ಆಫ್ ಸ್ಕೇರ್ಸಿಟಿ. ಬಟ್ ಆಗ್ತಿರೋದೇನಿವಾಗ ದ ರಿಸೋರ್ಸಸ್ ಆರ್ ಇಟ್ ಸೆಲ್ಫ್ ಇಸ್ ಸ್ಕೇರ್ಸ್ಡ್ ಇನ್ ನೇಚರ್. ಸಂಪನ್ಮೂಲಗಳ ಕೊರತೆಗಳಿದಾವೆ, ಆದ್ರೆ ಬಯಕೆಗಳು ಹೆಚ್ಚಾಗ್ತಿದಾವೆ. ಯಾಕೆ ಅನ್ನುವಂಥದ್ದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ವೈ ದೇರ್ ಇಸ್ ಸ್ಕೇರ್ಸಿಟಿ ಇನ್ ರಿಸೋರ್ಸಸ್ ಅಂಡ್ ವೈ ದೇರ್ ಇಸ್ ಹ್ಯೂಜ್ ಡಿಮ್ಯಾಂಡ್ ಫಾರ್ ದೋಸ್ ರಿಸೋರ್ಸಸ್ ಅನ್ನುವಂಥದ್ದನ್ನ ಹೇಳ್ತಾರೆ. ಏನದು? ಸೊ ಇಲ್ಲಿ ಡಿಮ್ಯಾಂಡ್ಸ್ ಆಗ್ಲಿಕ್ಕೆ ಕಾರಣ ಏನು? ಇಟ್ ಈಸ್ ಬಿಕಾಸ್ ಆಫ್ ದ ಪಾಪ್ಯುಲೇಷನ್. ಆನ್ ಒನ್ ಹ್ಯಾಂಡ್ ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್. ಇಲ್ಲಿ ಡಿಮ್ಯಾಂಡ್ಸ್ ಅನ್ನುವಂಥದ್ದೇನು? ಇಟ್ ಇಸ್ ಬೈ ದ ಪೀಪಲ್ ಹೌದಾ, ವಿಚ್ ಇಸ್ ನಥಿಂಗ್ ಬಟ್ ಪಾಪ್ಯುಲೇಷನ್, ಜನಸಂಖ್ಯೆ. ಅಂಡ್ ಎರಡನೇದು ಸಂಪನ್ಮೂಲಗಳು, ವಿಚ್ ಇಸ್ ನಥಿಂಗ್ ಬಟ್ ರಿಸೋರ್ಸಸ್. ಒಂದು ಕಡೆ ಜನಸಂಖ್ಯೆ, ಇನ್ನೊಂದು ಕಡೆ ಸಂಪನ್ಮೂಲಗಳು. ಅಗೇನ್ ಏನ್ ಹೇಳ್ತಾ ಇದೆ ಎಕ್ಸಾಕ್ಟ್ಲಿ ಇಲ್ಲಿ? ಸೊ ಎರಡು ಜನಸಂಖ್ಯೆಯಲ್ಲಿ ಹೆಚ್ಚಾಗ್ತಿರುವಂತದ್ದು, ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಎಟ್ ದಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಜನಸಂಖ್ಯೆಯು ಗುಣಾಂಕದ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅನ್ನುವಂಥದ್ದನ್ನು ಓದಿರ್ಬೇಕಲ್ಲ ನೀವು 8th 9th 10th ಅಲ್ಲಿ. ಮರ್ತೋಗಿ ಬಹಳ ದಿನ ಆಗಿರ್ಬೇಕು, ಬಹಳ ವರ್ಷ ಆಗಿರ್ಬೇಕು. ಏನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ? ವಾಟ್ ಡು ಯು ಮೀನ್ ಬೈ ಜಿಪಿ? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಗುಣಾಂಕದ ರೀತಿ ಅಂತ ಹೇಳ್ತೀವಿ ನಾವು. ಡಬಲ್ ಆಗ್ತಿರುವಂಥದ್ದು. ಯೂಶಲಿ ಇಟ್ ವಾಸ್ ಇನ್ಕ್ರೀಸಿಂಗ್ ಬೈ ಮಲ್ಟಿಪ್ಲಿಕೇಶನ್ ಅಂತ ನೋಡ್ತೀವಲ್ವಾ ನಾವು. The population was multiplied. The geometric progression, which itself is nothing but multiplication. ಅಂದ್ರೆ the first stage ಅಲ್ಲಿ if the population was 2 ಅಂದಾಗ the geometric progression ಅಲ್ಲಿ second stage ಗೆ ಏನಾಗುತ್ತೆ ಇವಾಗ? 4 ಆಗುತ್ತೆ. ಥರ್ಡ್ ಸ್ಟೇಜ್ ಅಲ್ಲಿ 8, ಫೋರ್ತ್ 16, 32 ಹೀಗೆ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. The geometric progression which is nothing but it was multiplied ಅಂತ ಹೇಳಿ ನೋಡ್ತೇವೆ. It was multiplied with respect to the population. Population was multiplied ಅಂತ ಹೇಳ್ತಾ ಇದ್ದಾನೆ. ಜನಸಂಖ್ಯೆಯು ದ್ವಿಗುಣಗೊಳ್ತಾ ಇದೆ, ಗುಣಾಂಕದ ರೀತಿಯಲ್ಲಿ ದ್ವಿಗುಣಗೊಳ್ತಾ ಇದೆ. ಬಟ್ whereas the resources are also increasing but it was increasing at the arithmetic progression. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅರ್ಥ ಏನಿವಾಗ? ಎಪಿ ಏನು? ಏನ್ ಮೇಡಮ್ ಹೇಳಿ ಏನ್ ತೊಂದರೆ ಇಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅರ್ಥ ಏನು? ಇಲ್ಲಿನೂ ಹೆಚ್ಚಾಗ್ತಿದೆ, ಸಂಪನ್ಮೂಲಗಳು ಹೆಚ್ಚಾಗ್ತಿದಾವೆ. ದ ರಿಸೋರ್ಸಸ್ ವರ್ ಆಲ್ಸೋ ಇನ್ಕ್ರೀಸಿಂಗ್ ಬಟ್ ಇನ್ ದ ರೇಷಿಯೋ ಆಫ್ ಏನು? ಇಟ್ ವಾಸ್ ಆಡೆಡ್, ಎಡಿಷನ್ ಅಂತ ನೋಡ್ತೀವಿ. ಇಟ್ ವಾಸ್ ಆಲ್ಸೋ ಆಡೆಡ್, ಇಟ್ ವಾಸ್ ಆಲ್ಸೋ ಇನ್ಕ್ರೀಸಿಂಗ್ ಬಟ್ ಬೈ ದ ಎಡಿಷನ್ ಅಂತ ನೋಡ್ತಾ ಇದ್ದೇವೆ. ಏನು ಅದು ಸಹ ಏನಾಗ್ತಾ ಇದೆ? 2 ಪಟ್ಟು ಹೆಚ್ಚಾಗ್ತಾ ಇದೆ. ಆದ್ರೆ ಅದು ಯಾವುದು ಮಲ್ಟಿಪ್ಲೈ ಆಗ್ತಾ ಇಲ್ಲ, ಗುಣಾಂಕದ ರೀತಿಯಲ್ಲಿ ಅಲ್ಲ, ಬದಲಾಗಿ ಏನಾಗ್ತಾ ಇದೆ? ಸಮಪಾತ ರೀತಿಯಲ್ಲಿ ಹೆಚ್ಚಾಗ್ತಿರುವಂತದ್ದನ್ನು ನೋಡ್ತೇವೆ. ಅಂದ್ರೆ ಅರ್ಥ ಏನಾಯ್ತು ಇವಾಗ? ದ ಫಸ್ಟ್ ಸ್ಟೇಜ್ ಎಡಿಷನ್ ಅಂತ ನೋಡ್ತಾ ಇದೀವಿ, ಕೂಡಿಕೊಳ್ಳುವುದು ಅಂತ ಹೇಳ್ತೀವಿ ನಾವು. ಸೊ ಫಸ್ಟ್ ಸ್ಟೇಜ್ 2 ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಸ್ಟೇಜ್ಗೆ ಹೋದಾಗ ಅದ್ರದ್ದು ಏನಾಗುತ್ತೆ ಇವಾಗ? ಆಡೆಡ್ ಅಂತ ಹೇಳಿ ಹೇಳ್ತಾ ಇದ್ದೇವೆ ನಾವು. ಸೊ 2 + 2 is 4. ಬಟ್ ಥರ್ಡ್ ಸ್ಟೇಜ್ಗೆ ಹೋದಾಗ ಏನಾಗುತ್ತೆ? +2 ಹೌದಾ? ದಿಸ್ ವಾಸ್ ಮಲ್ಟಿಪ್ಲೈಡ್ ಇನ್ ದ ರೇಷಿಯೋ ಆಫ್ 2, ದಿಸ್ ವಾಸ್ ಆಡೆಡ್ ಇನ್ ದ ರೇಷಿಯೋ ಆಫ್ 2. ದಿಸ್ ವಾಸ್ ದ ಡಿಫರೆನ್ಸ್ ಅಲ್ವಾ ಇವಾಗ? ಸೊ 4 ಇದ್ದಿದ್ದು ಇಲ್ಲಿ 6 ಆಯ್ತು, 6 ಇದ್ದಿದ್ದು 8 ಆಯ್ತು, 12 ಇದು 10. ಸೊ ಇದು ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಬಟ್ ಸಿ ದ ಡಿಫರೆನ್ಸ್ ಇವಾಗ. ಫಸ್ಟ್ ಸ್ಟೇಜ್ ಅಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ, 2 ವ್ಯಕ್ತಿಗಳಿದ್ದಾರೆ, 2 ಸಂಪನ್ಮೂಲಗಳಿದ್ದಾವೆ. ಎರಡನೇದ್ರಲ್ಲಿ 4 ವ್ಯಕ್ತಿಗಳಿದ್ದಾರೆ, 4 ವಸ್ತುಗಳಿದಾವೆ. ಆದ್ರೆ 3ನೇ ಹಂತಕ್ಕೆ ಬಂದಾಗ ಜನಸಂಖ್ಯೆ 8 ಆಗ್ತಾ ಇದೆ, ಸಂಪನ್ಮೂಲಗಳು 6 ಇದಾವೆ, 2ಗೆ ಶಾರ್ಟೇಜ್ ಆಯ್ತು. ನೆಕ್ಸ್ಟ್ ಸ್ಟೇಜಿಗೆ ಹೋದ್ರೆ
8 ಜನಕ್ಕೆ ಶಾರ್ಟೇಜ್ ಆಗಿರುವಂತದ್ದನ್ನು ನೋಡ್ತೇವೆ. ಅಂದ್ರೆ ಆಲ್ಮೋಸ್ಟ್ 50% ವರ್ ಕಂಪ್ಲೀಟ್ಲಿ ಡಿಕ್ಲೈನ್. 50% ಆಫ್ ದ ರಿಸೋರ್ಸಸ್ ವೇರ್ ಸ್ಕೇರ್ಸ್ಡ್ ಹೌದಾ ವಿತಿನ್ ಯಾವ್ದು 4th ಸ್ಟೇಜಿಗೆ. ಸೊ ಹಾಗಿದ್ದಾಗ ಏನಾಯ್ತಿವ ವಿ ಆರ್ ಲೂಸಿಂಗ್ ಔಟ್ ದ ರಿಸೋರ್ಸಸ್. ಎರಡು ಕಡೆ ಹೇಳ್ತೀವಿ ನಾವು, ಸಂಪನ್ಮೂಲಗಳು ಹೆಚ್ಚಾಗ್ತಿದಾವೆ. ಲೂಸಿಂಗ್ ಔಟ್ ದ ರಿಸೋರ್ಸಸ್ ಅನ್ನೋದಕ್ಕಿಂತ ಯಾಕೆ ನಾವು ಸಂಪನ್ಮೂಲಗಳನ್ನ ಕಳೆದುಕೊಳ್ತಾ ಇದೀವಿ ಅಂದ್ರೆ ಜನಸಂಖ್ಯೆ ಮಟ್ಟ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ 10 ವರ್ಷಕ್ಕೊಮ್ಮೆ ದ್ವಿಗುಣಗೊಳ್ತಾ ಇದೆ. ಆದ್ರೆ ಸಂಪನ್ಮೂಲಗಳನ್ನು ಹೆಚ್ಚಾಗ್ತಾ ಇದೆ, ಆದ್ರೆ ಏನು ಆಡ್ ಆಗ್ತಾ ಇದಾವೆ, ಕ್ರೋಢೀಕರಣಗೊಳ್ತಾ ಇದಾವೆ. ಹಾಗಾಗಿ ದಿಸ್ ಶೋಸ್ ಏನಾಗತ್ತೆ ಇವಾಗ, ಇಟ್ ಈಸ್ ಲ್ಯಾಕ್ ಆಫ್ ರಿಸೋರ್ಸಸ್ ಅಂತ ಹೇಳಿ ನೋಡ್ತೀವಿ. ಲ್ಯಾಕಿಂಗ್ ವಿತ್ ದ ರಿಸೋರ್ಸಸ್. ಇಟ್ ಶೋಸ್ ದ ಲ್ಯಾಕ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ಅಭಾವ ಅಥವಾ ಸಂಪನ್ಮೂಲಗಳ ಕೊರತೆ ಉದ್ಭವ ಆಗುವಂತದ್ದನ್ನ ನೋಡ್ತಾ ಇದ್ದೀವಿ. ಈಗ ಸಂಪನ್ಮೂಲಗಳು ಕೊರತೆಗಳು ಆಗ್ತಾ ಇದಾವೆ ಅಂದ ಮಾತ್ರಕ್ಕೆ ಅದನ್ನ ಹಾಗೆ ಬಿಡಕ್ಕಾಗತ್ತಾ? ಜನರಿಗೆ ಅದು ಈಡೇರಿಕೆ ಆಗ್ಲೇಬೇಕಲ್ವಾ? ಜನರು ಸಂಪನ್ಮೂಲಗಳು ಇಲ್ಲ ಅಂದ ಮಾತ್ರಕ್ಕೆ ಸಾಯೋ ಪರಿಸ್ಥಿತಿ ಬರುತ್ತಲ್ವಾ ಜನರಿಗೆ. ಸಾಯಕ್ ಬಿಟ್ಬಿಡ್ಬೇಕಾ ಜನರಿಗೆ ಇವಾಗ ಸಂಪನ್ಮೂಲ ಇಲ್ಲ ಅಂದ ತಕ್ಷಣ? ನೆವರ್ ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವಾಗ, ವ್ಯಕ್ತಿಗೆ ಆ ತಮ್ಮ ಅವಶ್ಯಕತೆಗಳ ಸಂಪನ್ಮೂಲಗಳು ದೊರೆಯಬೇಕಂದ್ರೆ ಹಿ ಹ್ಯಾಸ್ ಟು ಪೇ ಸರ್ಟನ್ ಅಮೌಂಟ್. ಹೌದಾ? ದಟ್ ಈಸ್ ವೈ ದ ಮನಿ ಅಂತ ಹೇಳ್ತಾ ಇದ್ದೀನಿ. ದಟ್ ಈಸ್ ವಾಟ್ ಈಸ್ ಎಕನಾಮಿಕ್ಸ್ ಅಂತ ಹೇಳಿದ್ದೇನೆ. ವೈ ಎಕನಾಮಿ ಪ್ಲೇಸ್ ದ ಸಿಗ್ನಿಫಿಕೆಂಟ್ ರೋಲ್ ಅಂದಾಗ, ಇಫ್ ದ ಪೀಪಲ್ ವಾಂಟ್ಸ್ ಟು ಸ್ಯಾಟಿಸ್ಫೈ ದ ಲಿಮಿಟೆಡ್ ರಿಸೋರ್ಸಸ್ ಅಂತೇಳಿ ಬಂದಾಗ, ಟು ಸ್ಯಾಟಿಸ್ಫೈ ದ ಲಿಮಿಟೆಡ್ ರಿಸೋರ್ಸಸ್ ದ ಪೀಪಲ್ ನೀಡ್ ಟು ಎಂಗೇಜ್ ಇನ್ ಸರ್ಟನ್ ಎಕನಾಮಿಕ್ ಆಕ್ಟಿವಿಟೀಸ್. ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ಜನಸಾಮಾನ್ಯರು ತೊಡಗಿಕೊಳ್ಳಬೇಕು ಅಂತ ಹೇಳ್ತೀವಿ, ತೊಡಗಬೇಕು ಅಂತ ಹೇಳ್ತೀವಿ. ಜನಸಾಮಾನ್ಯರು ಆರ್ಥಿಕತೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ಏನಾಗುತ್ತೆ, ಈಗ ಇಫ್ ದ ಪೀಪಲ್ ಆರ್ ಇಂಡಲ್ಜಿಂಗ್ ಇಫ್ ದ ಪೀಪಲ್ ಆರ್ ಇನ್ ಟು ದ ಎಕನಾಮಿಕ್ ಆಕ್ಟಿವಿಟೀಸ್ ಅಂದಾಗ ಅಲ್ಟಿಮೇಟ್ಲಿ ಹಿ ವಿಲ್ ಗೆಟ್ ಸರ್ಟನ್ ರಿಟರ್ನ್ಸ್. ಹೌದಾ ಅಲ್ವಾ? ಯಾವ್ದಾದ್ರು ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾನೆ ಅಂದ್ರೆ ಹಿ ವಿಲ್ ಅರ್ನ್ ಸರ್ಟನ್ ಇನ್ಕಮ್. ಹೌದಾ? ಫ್ರಮ್ ದಟ್ ಆಕ್ಟಿವಿಟಿ. Only when if he earns the money, then only he can satisfy the goods or the needs or demands. ಒಬ್ಬ ವ್ಯಕ್ತಿ ವಿವಿಧ ಆರ್ಥಿಕ ಚಟುವಟಿಕೆಗಳಿಂದ ಆದಾಯಗಳನ್ನ ಪಡೆದುಕೊಂಡಾಗ ಮಾತ್ರ ಏನಾಗುತ್ತೆ, ಆ ಆದಾಯದಿಂದ ತನ್ನ ಸಂಪನ್ಮೂಲಗಳನ್ನ ಈಡೇರಿಸಿಕೊಳ್ಳಬಹುದು. ಇದನ್ನೇ ಏನ್ ಹೇಳ್ತೀವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ವೈ ಅನ್ನಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಯುಟಿಲಿಟಿ ಅಂತ ಹೇಳಿ. ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ನಾವು. ಇಟ್ ಈಸ್ ಟು ಸ್ಯಾಟಿಸ್ಫೈ ದರ್ ಯುಟಿಲಿಟಿ. ದ ಸಿಗ್ನಿಫಿಕೆನ್ಸ್, ಇವೆಲ್ಲದ್ರಿಂದ ನಾವು ಹೇಳ್ತಿರೋದು ಒಂದೇ ಆಸ್ಪೆಕ್ಟ್, ಯಾವುದು? ಯುಟಿಲಿಟಿ ಫ್ಯಾಕ್ಟರ್. ತುಷ್ಟಿಗುಣ ಅಂದ್ರೆ ಅರ್ಥ ಏನು? ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದು ಅದೇ ಅಲ್ವಾ ನಾವು, ಯುಟಿಲಿಟಿ, ವಿಚ್ ಮೀನ್ಸ್ ಅರ್ಥ ಏನು? ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಆರ್ ಡಿಮ್ಯಾಂಡ್ಸ್ by the or through the markets. ಮಾರುಕಟ್ಟೆಗಳಿಂದ ಜನಸಾಮಾನ್ಯರು ತಮ್ಮ ಅಗತ್ಯತೆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದನ್ನೇ ತುಷ್ಟಿಗುಣ ಅಂತೇಳಿ ಕರಿತೀವಿ. ಜನಸಾಮಾನ್ಯರು ತಮ್ಮ ಬಯಕೆಗಳು ಬೇಡಿಕೆಗಳನ್ನು ಮಾರುಕಟ್ಟೆಯಿಂದ ಈಡೇರಿಸಿಕೊಳ್ಳುವಂತ ಪ್ರಯತ್ನವನ್ನೇ ತುಷ್ಟಿಗುಣ ಅಂತ ಕರಿತೀವಿ. ಕ್ಲಿಯರ್ ಇದೆನಾ ಇದು? ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಆರ್ ಡಿಮ್ಯಾಂಡ್ಸ್ ಥ್ರೂ ದ ಮಾರ್ಕೆಟ್ಸ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇದಾವ ಆನ್ಲೈನ್ ಆಸ್ಪಿರೆಂಟ್ಸ್? ಎನಿ ಡೌಟ್ಸ್? ಕ್ಲಿಯರ್ ಇದೆ ಅಲ್ವಾ ಇಲ್ಲಿವರೆಗೆ? ಅಂಡ್ ದಿಸ್ ವಾಸ್ ಆಲ್ರೆಡಿ ಬಿನ್ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮ್. ಯುಟಿಲಿಟಿ ಅಂದ್ರೆ ಏನು ಅಂಡ್ ಮಾಲ್ಥುಸನ್ ಪ್ರಿನ್ಸಿಪಲ್ ಅಂದ್ರೆ ಏನು, ಅಂಡ್ ಬಹಳ ಸಿಂಪಲ್ ಕ್ವಶನ್ ಕೇಳ್ಬಿಡ್ತಾನೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ವಾಸ್ ರಿಲೇಟೆಡ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿ. ಸೊ ಬಿ ಕೇರ್ಫುಲ್. ಯಾವುದು? ಅನ್ಲಿಮಿಟೆಡ್ ಡಿಮ್ಯಾಂಡ್ಸ್ ಇರೋದಕ್ಕೆ ಅಂಡ್ ಲಿಮಿಟೆಡ್ ರಿಸೋರ್ಸಸ್ ಇದಾವೆ. ಈ ಏನು
ಪರಿಮಿತ ಸಂಪನ್ಮೂಲಗಳನ್ನ ಅಪರಿಮಿತ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದ್ರೆ ಅಲ್ಲಿ ಯಾವುದು ಆರ್ಥಿಕತೆ ಬೇಕೇ ಬೇಕು, ಅಂದ್ರೆ ಹಣ ಬೇಕೇ ಬೇಕು. ಅದಕ್ಕೋಸ್ಕರ ಏನು ವಿವಿಧ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿ ಜನರು ಆದಾಯವನ್ನ ಗಳಿಕೆ ಮಾಡಲೇಬೇಕು. ಅಂದಾಗ ಮಾತ್ರ ಅವನು ವೆಚ್ಚ ಮಾಡಬಹುದು. ವೆಚ್ಚ ಮಾಡಿದಾಗ ಮಾತ್ರ ಅವನಿಗೆ ಸಂಪನ್ಮೂಲಗಳು ದೊರೆಯುತ್ತೆ. ಕ್ಲಿಯರ್ ಇದನ್ನು ಪುರಾತನ ಕಾಲದಲ್ಲಿ ನೋಡಿರ್ಬೇಕಾದ್ರೆ ಹಣನೇ ಇರ್ಲಿಲ್ಲ ಅಲ್ವಾ, ಅವ್ರಿಗೆ ಏನ್ ಬೇಕು ಅದನ್ನ ತಗೋತಾ ಇದ್ರು. ನೇರವಾಗಿ ಯಾವ್ದು ಮಾರ್ಕೆಟೇ ಇರ್ಲಿಲ್ಲ. ಹೋಗ್ತಿದ್ರು ಅರಣ್ಯ ಪ್ರದೇಶಗಳಿಗೆ, ತಗೋತಾ ಇದ್ರು, ಏನೋ ಸೇವನೆ ಮಾಡ್ತಾ ಇದ್ರು. ಆದ್ರೆ ಅದೇ ಏನಾಗುತ್ತೆ ಇವಾಗ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಇವಾಗ ಸಂಪನ್ಮೂಲಗಳ ಬೇಡಿಕೆಗಳು ಹೆಚ್ಚಾಗ್ಬಿಡುತ್ತೆ. ಅವಾಗ ಜನರು ಹೆಚ್ಚಾಗ್ತಿದ್ದಾರೆ, ಸಂಪನ್ಮೂಲ ಹೆಚ್ಚಾಗ್ತಿದೆ. ಆದ್ರೆ ಸ್ಕೇರ್ಸಿಟಿಯಲ್ಲಿ ಇದಾವೆ, ಕೊರತೆಯಲ್ಲಿ ಇದಾವೆ, ಎಲ್ಲರಿಗೂ ಕೊಡಕ್ಕಾಗಲ್ಲ. ಅದಕ್ಕಾಗಿ ಅದನ್ನ ಬಿಸ್ನೆಸ್ ಫಾರ್ಮ್ ಅಲ್ಲಿ ತಗೊಂಡ್ಬರ್ತಾರೆ ಜನ. ದುಡ್ಡಿರೋನು ತಗೋ, ಇಲ್ಲದೇ ಇದ್ರೆ ಸಿಗದೇ ಇಲ್ಲ ವಸ್ತುಗಳು. ಹೌದಾ? ಸೊ ಅದಕ್ಕೋಸ್ಕರ ದ ಎಕನಾಮಿ ಪ್ಲೇಸ್ ದ ಸಿಗ್ನಿಫಿಕೆಂಟ್ ರೋಲ್. ವಿತೌಟ್ ದ ಎಕನಾಮಿ ಅಲ್ಟಿಮೇಟ್ಲಿ ಇಟ್ ಕಾಂಟ್ ಬಿ ರೆಗ್ಯುಲೇಟೆಡ್, ಇಟ್ ಕಾಂಟ್ ಬಿ ಮ್ಯಾನೇಜ್ಡ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಹಾಗಿದ್ದಾಗ ಮಾರುಕಟ್ಟೆನ ರೆಗ್ಯುಲೇಟ್ ಮಾಡುವಂಥದ್ದು ಏನು ಅನ್ನುವಂಥದ್ದೇ ಅಪ್ರೋಚಸ್ ಅಂತ ಹೇಳಿ ನೋಡ್ತೀವಿ. ದ ಅಪ್ರೋಚಸ್ ಟು ಸ್ಟಡಿ ದಟ್ ಎಕನಾಮಿಕ್ಸ್ ಏನು, ಯಾವ ರೀತಿಯಾದ ವಿಧಾನಗಳನ್ನು ಹೊಂದಿದೆ ಅದು. ಜಸ್ಟ್ ಇಲ್ಲಿ ನಾನು ಏನು ಹೈಲೈಟ್ಸ್ ಕೊಡ್ತೀನಿ, ಮುಂದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ದೇರ್ ಆರ್ 2 ಅಪ್ರೋಚಸ್ ಅಂತ ಹೇಳಿದ್ದೀವಿ ನಾವು. ಯಾವ್ಯಾವು? ದ ಕ್ಲಾಸಿಕಲ್ ಅಪ್ರೋಚ್, ಸ್ವಾಭಾವಿಕ ವಿಧಾನ. ಎರಡನೇದ್ದು ಕೀನ್ಸ್ ಅಪ್ರೋಚ್ ಅಂತ ಹೇಳಿದ್ದೀವಲ್ವಾ ನಾವು, ಕೀನಿಷಿಯನ್ ಅಪ್ರೋಚ್, ಕೇನ್ಸ್ ವಿಧಾನ ಅಂತ ಹೇಳಿದ್ವಿ. ಸ್ವಾಭಾವಿಕ ವಿಧಾನ ಮತ್ತು ಕೇನ್ಸ್ ರವರ ವಿಧಾನ. ದ ಅಪ್ರೋಚಸ್ ಟು ಸ್ಟಡಿ ದಿ ಎಕನಾಮಿಕ್ಸ್. ಅಗೇನ್ ಜಸ್ಟ್ ನಾನು ಗ್ಲಿಮ್ಸ್ ಕೊಡತ್ತೀನಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಟೈಪ್ಸ್ ಆಫ್ ಎಕನಾಮಿಯಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬಟ್ ಜಸ್ಟ್ ಇದು ಏನೋ ನೇರವಾಗಿ ಈ ಟರ್ಮ್ಸ್ ಅನ್ನು ಯೂಸ್ ಮಾಡಿದಾನೆ, ಅದಕ್ಕೆ ಗೊತ್ತಿರಲಿ ಅಷ್ಟೇ. ಸೊ ಒನ್ ಇಸ್ ಕ್ಲಾಸಿಕಲ್ ಅಪ್ರೋಚ್ ವಿಚ್ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ಲಿ ರೆಗ್ಯುಲೇಟೆಡ್ ಬೈ ಮಾರ್ಕೆಟ್ಸ್. ಸಂಪೂರ್ಣ ಆರ್ಥಿಕತೆಯನ್ನು ನಿಯಂತ್ರಣ ಮಾಡುವಂಥದ್ದು ಮಾರುಕಟ್ಟೆ ಅಂತ ಕರಿತೀವಿ. ಸೊ ಮಾರುಕಟ್ಟೆ ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ ಮಾರುಕಟ್ಟೆಗೆ ಬೇಕಾಗಿದ್ದೇನು ಇವಾಗ? ಯಾವುದು? ಡಿಮ್ಯಾಂಡ್. ಹೌದಾ? ದ ಮಾರ್ಕೆಟ್ಸ್ ವಿಲ್ ಬಿ ರೆಗ್ಯುಲೇಟೆಡ್ ಆಲ್ವೇಸ್ ಬೈ ದ ಫ್ಯಾಕ್ಟರ್ ಆಫ್ ಡಿಮ್ಯಾಂಡ್ಸ್ ಅಂಡ್ ಡಿಮ್ಯಾಂಡ್. ಮಾರ್ಕೆಟ್ ಇಲ್ಲಿ ಇರುವಂತದ್ದೇನು? ಪ್ರೈವೇಟ್ ಸೆಕ್ಟರ್ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ಏನ್ ಇವಾಗ? These are regulated by the market ಅಂದಾಗ ಡಿಮ್ಯಾಂಡ್ಸ್ ಯೂಶಲಿ ಫುಲ್ಫಿಲ್ಡ್ ಬೈ ದ ಪ್ರೈವೇಟ್ ಸೆಕ್ಟರ್ಸ್ ಅಂಡ್ ಪ್ರೈವೇಟ್ ಸೆಕ್ಟರ್ ಉದ್ದೇಶ ಏನಾಗಿರುತ್ತೆ ಇಲ್ಲಿ? ಖಾಸಗಿ ವಲಯದ ಉದ್ದೇಶ ಏನಾಗಿರುತ್ತೆ ಸರ್? ಸ್ವಲ್ಪ ಜೋರಾಗಿ. ನೀವು ಹೆಸಿಟೇಷನ್ ಮಾಡ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ನೀವು ಹೇಳ್ತಿರೋದು ಸರಿನಾ ತಪ್ಪು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ಹೇಳ್ಬೇಕಲ್ವಾ? ಪ್ರಾಫಿಟ್. ಹೌದಾ? ಲಾಭ. The major objective of the private sector was only to earn the profits. ಅದಕ್ಕಾಗಿನೇ ಮಾರುಕಟ್ಟೆಯಲ್ಲಿ ನೋಡ್ರಿ ಇವಾಗ the prices were not being regulated by the government. It was regulated on the basis of ಯಾವುದು? ಡಿಮ್ಯಾಂಡ್ಸ್. ಹೌದಾ ಅಲ್ವಾ? ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆ ಅದರ ಹೆಚ್ಚಾಗ್ತಾ ಇದೆ ಅಂದ್ರೆ ಕಾರಣ ಏನು? ಅದಕ್ಕೆ ಬೇಡಿಕೆ ಹೆಚ್ಚಿದೆ ಅಂತ ಅರ್ಥ. ಎಸ್ಪೆಷಲಿ ಹೂಗಳನ್ನ ನೋಡ್ತಿರಲ್ವಾ ನೀವು, ಹಬ್ಬ ಹರಿದಿನಗಳಲ್ಲಿ ಗಗನಕ್ಕೇರಿರುತ್ತೆ ಬೆಲೆ. 10 ರೂಪಾಯಿ ಇರೋದು 100 ರೂಪಾಯಿ ಆಗಿರುತ್ತೆ. ಸುಮ್ಮನೆ ಕೊಟ್ಟು ಬರ್ತೀರಿ, ಹೌದಾ ಅಲ್ವಾ? ಯಾಕಂದ್ರೆ ದಟ್ ವಾಸ್ ದ ಡಿಮ್ಯಾಂಡ್ ಇದ್ದಾಗ ಅವನೇನ್ ಮಾಡ್ತಾ ಇದ್ದಾನೆ? ಅದು ಪ್ರಾಫಿಟ್ ಅನ್ನು ಮಾಡ್ಕೋತಾ ಇದ್ದಾನೆ. ಅಂದ್ರೆ ವಿಚ್ ಇಸ್ ಕಂಪ್ಲೀಟ್ಲಿ ರೆಗ್ಯುಲೇಟೆಡ್ ಬೈ ಯಾವುದು? ಮಾರ್ಕೆಟ್ಸ್ ಬೈ ದ ಡಿಮ್ಯಾಂಡ್ಸ್ ಅಂತ ಹೇಳಿ ನೋಡ್ತೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ? ಕೀನಿಷಿಯನ್ ತತ್ವದಲ್ಲಿ ಇಟ್ ವಾಸ್ ಬೈ ದ ಗವರ್ಮೆಂಟ್ಸ್ ಅಂತ ಹೇಳಿ ನೋಡ್ತೀವಿ. ಇಟ್ ವಾಸ್ ರೆಗ್ಯುಲೇಟೆಡ್ ಬೈ ದ ಗವರ್ನಮೆಂಟ್ಸ್. ಕ್ಲಾಸಿಕಲ್ ಅಪ್ರೋಚ್ ಅಲ್ಲಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡಬೇಕಾದ್ರು ಪ್ರೈವೇಟ್ ಸೆಕ್ಟರ್, ಅಲ್ಲಿ ಕಂಪ್ಲೀಟ್ ಪ್ರೈವೇಟ್ ಸೆಕ್ಟರ್. ಇಲ್ಲಿನೂ ಗವರ್ಮೆಂಟ್ ಇರುತ್ತೆ, ಆದ್ರೆ ಕ್ಲಾಸಿಕಲ್ ಅಪ್ರೋಚ್ ಅಲ್ಲಿ ಯಾವಾಗ್ಲೂ ನೆನಪಲ್ಲಿ ಇರ್ಲಿ, ಇಟ್ ಈಸ್ ಲೆಸ್ ಅಫೇರ್ ಗವರ್ಮೆಂಟ್ ಅಂತ ಕರಿತೀವಿ. ಸರ್ಕಾರನೂ ಇರುತ್ತೆ, ಆದ್ರೆ ಸರ್ಕಾರದ ಪಾತ್ರ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆಗಳಿಗೆ ಅನುಸಾರವಾಗಿ ಅಂದಾಗ ಲಾಭಾಂಶಗಳನ್ನು ಹೆಚ್ಚು ಮಾಡುತ್ತೆ ಅದು. ಅಂಡ್ ಅದನ್ನ ನಿರ್ದಿಷ್ಟವಾಗಿ ಏನು ಷರತ್ತುಗಳನ್ನ ನಿರ್ಬಂಧನೆಗಳನ್ನ ಹೇರುವಂತ ಅಧಿಕಾರ ಸರ್ಕಾರಕ್ಕಿಲ್ವಲ್ಲ. ಎಷ್ಟು ಪ್ರೈಸ್ ಮಾರಾಟ ಮಾಡ್ಬೇಕು ನೀವಂತ ಹೇಳಕ್ ಆಗಲ್ಲ. ಆದ್ರೆ ಕ್ಲಾಸಿಕಲ್ ಅಪ್ರೋಚ್ ಅಲ್ಲಿ ಏನು
ಡಿಮ್ಯಾಂಡ್ಸಿಗೆ ಅನುಸಾರವಾಗಿ ಅಂತ ಹೇಳ್ತೀವಿ ನಾವು, ದ ಮಾರ್ಕೆಟ್ ಎಕನಾಮಿ ಅಂತ ಹೇಳ್ತೀವಿ ನಾವು. ಯೂಶಲಿ ಗವರ್ಮೆಂಟ್ ಇಸ್ ದೇರ್, ಬಟ್ ದ ಗವರ್ಮೆಂಟ್ ಇಸ್ ಹ್ಯಾವಿಂಗ್ ದ ಲೆಸ್ ರೋಲ್ ಅಂತ ಹೇಳಿ ನೋಡ್ತೀವಿ ಇನ್ ದ ಮಾರ್ಕೆಟ್ಸ್. ಮಾರುಕಟ್ಟೆಯಲ್ಲಿ ಸರ್ಕಾರಕ್ಕೆ ಕಡಿಮೆ ಪ್ರಮಾಣದ ಅಧಿಕಾರ ಇರುತ್ತೆ. ಸರ್ಕಾರ ಇರುತ್ತೆ, ಆದ್ರೆ ಅಧಿಕಾರ ಮಾರುಕಟ್ಟೆಗೆ ಇರುತ್ತೆ. ಕ್ಲಿಯರ್ ಇದೆನಾ? ಬಟ್ ಇಲ್ಲೇನಾಗತ್ತೆ ಇವಾಗ ಕೀನಿಷಿಯನ್ದಲ್ಲಿ ದ ಗವರ್ಮೆಂಟ್ ಇಸ್ ಕಂಪ್ಲೀಟ್ಲಿ ಹ್ಯಾವಿಂಗ್ ದ ಅಥಾರಿಟಿ. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರಗಳಿರುತ್ತೆ. ದ ಗವರ್ಮೆಂಟ್ ಇಸ್ ಕಂಟ್ರೋಲಿಂಗ್ ಥ್ರೂ ಔಟ್ ದ ಮಾರ್ಕೆಟ್. ಅಂದ್ರೆ ಕಂಪ್ಲೀಟ್ ರೆಗ್ಯುಲೇಷನ್ ಅಂಡ್ ಮ್ಯಾನೇಜ್ಮೆಂಟ್ ವಾಸ್ ಡನ್ ಬೈ ಯಾವುದು? ಗವರ್ಮೆಂಟ್ಸ್. ಒಂದು ವೇಳೆ ಸರ್ಕಾರದಲ್ಲಿ ಅಂದ್ರೆ ಮಾರುಕಟ್ಟೆಯಲ್ಲಿ ಜನರಿಗೆ ಅವಶ್ಯಕ ಇರುವಂತ ವಸ್ತುಗಳು ದೊರೆಯದೇ ಇದ್ದಾಗಲೇ ಸರ್ಕಾರ ಏನ್ ಮಾಡ್ಬೇಕು ಅವಾಗ? ಮೇಲೆ ಬೇಡಿಕೆಗಳಿಗೆ ಅನುಸಾರವಾಗಿದೆ. ಆದ್ರೆ ಸರ್ಕಾರ ಇಲ್ಲಿ ಸರ್ಕಾರದ ಉದ್ದೇಶ ಲಾಭ ಅಲ್ವಲ್ಲ. ಸರ್ಕಾರದ ಉದ್ದೇಶ ಏನಾಗಿರುತ್ತೆ? ಇಟ್ ಈಸ್ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ವೆಲ್ಫೇರ್ ಆಫ್ ಪೀಪಲ್, ಸಾರ್ವಜನಿಕ ಹಿತಾಸಕ್ತಿ. ಹೌದಾ ಅಲ್ವಾ? ಅಂಡ್ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ವಾಟ್ ವಾಸ್ ದ ಆಬ್ಜೆಕ್ಟಿವ್? ಆಗ ಇಟ್ ಆಲ್ವೇಸ್ ನೀಡ್ ಟು ಫೋಕಸ್ ಆನ್ ನೀಡ್ಸ್ ಪ್ರಿನ್ಸಿಪಲ್ ಆಫ್ ದ ಪೀಪಲ್. ಜನಸಾಮಾನ್ಯರ ಅಗತ್ಯತೆಗಳಿಗೆ ಅನುಸಾರವಾಗಿ ಹೋಗುತ್ತೆ. ಹೌದಾ ಅಲ್ವಾ? ಯಾಕಂದ್ರೆ ಬೇಡಿಕೆಗಳಿಗೆ ಅನುಸಾರವಾಗಿ ಅಂದ್ರೆ ಹಣ ಬೇಕು. ಇಲ್ಲಿ ಹಣ ಅಲ್ಲ, ಬದಲಾಗಿ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳಿ ಕರಿತೀವಿ. ಆಲ್ವೇಸ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಏನೋ ನೀಡ್ಸ್ ಪ್ರಿನ್ಸಿಪಲ್. ಈಗ ಒಂದು ವೇಳೆ ಜನರ ಅಗತ್ಯತೆಗಳು ಇಲ್ಲಿ ದೊರೆಯದೇ ಇದ್ರೆ, ಸರ್ಕಾರ ರೆಗ್ಯುಲೇಟ್ ಮಾಡ್ತಾ ಇದೆ, ಜನರ ಅಗತ್ಯತೆಗಳು ಯಾವುದು ದೊರೆಯಲಿಲ್ಲ. ದ ಪಬ್ಲಿಕ್ ಡಸಂಟ್ ಹ್ಯಾವ್ ಅ ನೀಡ್ಸ್ ಫ್ರಮ್ ದ ಮಾರ್ಕೆಟ್, ಡಸಂಟ್ ಗಾಟ್ ದ ನೀಡ್ಸ್. ಅವಾಗ ಸರ್ಕಾರ ಏನ್ ಮಾಡ್ಬೇಕು? ಪ್ರೈವೇಟ್ ಸೆಕ್ಟರ್ಸ್ ಇಂದ ಬಾರೋ ಮಾಡುತ್ತೆ ಸರ್. ಮೇಡಮ್ ರಿಪೀಟ್ ಮಾಡ್ತೀರಾ ಆನ್ಸರ್? How government will manage the needs of the people in the scarcity? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆನಾ ಇಲ್ವಾ? ಇಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡ್ತಿರುವಂತದ್ದು ಸರ್ಕಾರ. ಇಟ್ ವಾಸ್ regulated by, managed by government. So if the people is not got the resources, if the people are not having the, are not satisfying their needs, then how that will be regulated by the government? Distribution of resources through welfare schemes. Correct, welfare state haudu, but in the welfare state the public doesn't have the needs alva. Then how that need factor will be fulfilled by the government? Schemes. ಅದೇ ಮೇಡಮ್, ಆ ಅಗತ್ಯತೆಗಳೇ ದೊರೀತಾ ಇಲ್ಲ ಇವಾಗ. ನಾನು ಅದನ್ನೇ ಹೇಳತ್ತೀನಿ ಮೇಡಮ್, ಅಗತ್ಯತೆಗಳು ಇಲ್ಲ ಅಲ್ಲಿ. ಅಗತ್ಯತೆಗಳಿಗೆ ಇರೋರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ದೀರಿ ನೀವು, ಕರೆಕ್ಟ್ ಅದು. ಬಟ್ ಅಲ್ಲಿ ಸಂಪನ್ಮೂಲನೇ ಇಲ್ವಲ್ಲ. ಅವಾಗ ಸರ್ಕಾರ ಏನ್ ಮಾಡ್ಬೇಕು? ನಿಮ್ಮಲ್ಲಿ ಹಣಕಾಸು ಇಲ್ಲದಿದ್ರೆ ಏನ್ ಮಾಡ್ತೀರಿ ನೀವು? ನಿಮ್ಮ ಅಗತ್ಯತೆಗಳು ಈಡೇರಿಸ್ಕೊಳ್ಳಿಕ್ಕೆ ಹಣ ಬೇಕಲ್ವಾ? ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದನ್ನೇ ಇಲ್ಲಿ ಸರ್ಕಾರ ಮಾಡಬೇಕು. ಯೂಸ್ ಯುವರ್ ಕಾಮನ್ ಸೆನ್ಸ್. ನೀವು ಕೌಟಿಲ್ಯ, ಆಡಮ್ ಸ್ಮಿತ್, ಯಾರು ಆಲ್ಫ್ರೆಡ್ ಮಾರ್ಷಲ್ ಅವರೆಲ್ಲ ಇಲ್ಲೇ ಕುಂತೀರಿ ನೀವು. ಅವ್ರ ಕತೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಹೆಂಗ್ ಸಾಮಾನ್ಯ ವ್ಯಕ್ತಿ ಇರ್ತಾನೋ ಹಂಗ ಕುಂತು ಕೇಳ್ರಿ, ಕ್ಲಾಸ್ ಚಂದ ಅರ್ಥ ಆಗತ್ತೆ. ಆಸ್ ಇಫ್ ಏನೋ ಕಾನ್ಸೆಪ್ಟ್ ನಾನು ತಿಳ್ಕೊಳತ್ತೀನಿ ಅಂತ ಏನಾರು ಅಗಾಢವಾಗಿ ಕುಂತ್ರೆ ಗಾಢವಾಗಿನೇ ಹೋಗ್ಬಿಡ್ಬೇಕಾಗತ್ತೆ. ಏನು ತಲೆಯಾಗ ಹೋಗಲ್ಲ. ಬಿ ಲೈಕ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಏನು ಗೊತ್ತಿಲ್ಲ ಅನ್ಕೊಂಡು ಬರ್ರಿ, ಎಲ್ಲವೂ ಗೊತ್ತಾಗತ್ತೆ. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಏನಾಗುತ್ತೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಟು fulfill the needs of the people, and that fulfillment of the people will be governed by the government through loans ಅಂತ ನೋಡ್ತೀವಿ. They need to borrow the loans. ಬೇರೆ ದೇಶಗಳಿಂದ ಸಾಲವನ್ನು ಪಡೆದಾದ್ರೂ ಜನಸಾಮಾನ್ಯರ ಅಗತ್ಯತೆಗಳನ್ನು ಪೂರೈಸುತ್ತೆ. ಅದಕ್ಕೆ ಎಸ್ಪೆಷಲಿ ಕರೋನಾದಲ್ಲಿ ನೋಡ್ಲಿಲ್ವಾ ನಾವು? ಎಷ್ಟೋ ಜನ, ಕೋಟ್ಯಾನುಗಟ್ಟಲೆ ಜನತೆಗೆ ವ್ಯಾಕ್ಸಿನೇಷನ್ ಇರಲಿಲ್ಲ. ಅದಕ್ಕೆ ಇಡೀ ಎಲ್ಲ 130 ಕೋಟಿ ಜನಸಂಖ್ಯೆಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ಲಿಲ್ವಾ ಗವರ್ಮೆಂಟ್? ಅಂದ್ರೆ ಅದ್ರ ಉದ್ದೇಶ ಏನಾಗಿರುತ್ತೆ? ಜನಸಾಮಾನ್ಯರ ಹಿತಾಸಕ್ತಿ. ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಸರ್ಕಾರ ಬೇರೆ ದೇಶಗಳಿಂದ ಸಾಲವನ್ನು ಪಡೆದಾದರೂ ಜನರ ಅಗತ್ಯತೆಗಳನ್ನು ಈಡೇರಿಸುತ್ತೆ. ಇದನ್ನೇ ಕೀನಿಷಿಯನ್ ಅಂತ ನೋಡ್ತೀವಿ. ಕ್ಲಾಸಿಕಲ್ ಅಪ್ರೋಚ್ ವಾಸ್ ರೆಗ್ಯುಲೇಟೆಡ್ ಬೈ ಮಾರ್ಕೆಟ್ಸ್, ಕೀನಿಷಿಯನ್ ಅಪ್ರೋಚ್ ವಾಸ್ ರೆಗ್ಯುಲೇಟೆಡ್ ಬೈ ಗವರ್ನಮೆಂಟ್ಸ್. ಕ್ಲಿಯರ್ ಇದೆನಾ ಇದು?
ದೀಸ್ ಆರ್ ದ ಟೂ ಅಪ್ರೋಚಸ್ ಆಫ್ ಎಕನಾಮಿಕ್ಸ್ ಅಂತ ಕರೀತೀವಿ. ಎರಡು ವಿಧಾನಗಳು ಅಂತ ಕರೀತೀವಿ. ಕ್ಲಿಯರ್ ಇದೆ ಇಲ್ಲಿವರೆಗೆ? ಆನ್ಲೈನ್ ಆಸ್ಪಿರೆಂಟ್ಸ್, ಎನಿ ಡೌಟ್ಸ್ ಟಿಲ್ ದಿಸ್? Next we will discuss. Thank you.